ದೇವರಲ್ಲಿ ನನ್ನ ಆತ್ಮೀಯರೇ, ಡಿವೈನ್ ಧ್ಯಾನ ಮಂದಿರದಲ್ಲಿ ನಿಮಗಾಗಿ ಒಂದು ವಿಶೇಷ ಧ್ಯಾನ. ಪವಿತ್ರಾತ್ಮರ ಮಹೋತ್ಸವ. ಅಕ್ಟೋಬರ್ 4ರಿಂದ 9ರವರೆಗೆ ಪವಿತ್ರಾತ್ಮರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ನಿಮ್ಮ ಜೀವನವನ್ನು ದೇವಶಕ್ತಿಯಿಂದ ಮುನ್ನಡೆಸಲು ಬೇಕಾದ ಎಲ್ಲ ಕೃಪಾವರಗಳನ್ನು ಪಡೆದುಕೊಳ್ಳಲು ಇದೊಂದು ಸದಾವಕಾಶ. ಈ ಧ್ಯಾನದಲ್ಲಿ ಪ್ರಬೋಧನೆ, ಸ್ತುತಿ ಆರಾಧನೆ, ಸಾಕ್ಷಿಗಳು, ಶಾರೀರಿಕ ಸ್ವಸ್ಥತೆಯ ಆರಾಧನೆ, ಆಂತರಿಕ ಸೌಖ್ಯ ಆರಾಧನೆ, ಬಲಿಪೂಜೆ, ಪಾಪ ನಿವೇದನೆ ಹಾಗೂ ಕೌನ್ಸಿಲಿಂಗ್ ಲಭ್ಯವಿರುತ್ತೆ. ಬನ್ನಿ, ಭಾಗವಹಿಸಿ. ಡಿವೈನ್ ಧ್ಯಾನ ಮಂದಿರ, ಕೇರಳ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಕೂತ್ಕೊಳ್ಳಿ ಎಲ್ಲರೂ. ಬೈಬಲ್ ಇದ್ದವರು ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯವನ್ನು ತಗೊಳ್ಳಿ. ಜಾನ್ ಚಾಪ್ಟರ್ 15 ವರ್ಸಸ್ 1 ಆನ್ವರ್ಡ್ಸ್. ಒಂದು ವಾಕ್ಯದಿಂದ ನಾನು ಓದ್ತೀನಿ, ಆಲಿಸಿ. ಬೈಬಲ್ ಇದ್ದವರೆಲ್ಲರೂ ಬೈಬಲನ್ನು ತೆರೆದು ಬೈಬಲನ್ನು ನೋಡಿ, ಇಲ್ಲದವರು ಪಕ್ಕದವರ ಬೈಬಲನ್ನು ನೋಡಿ. ಏನು ಮಾಡೋದು, ಬೈಬಲ್ ತಗೊಂಡು ಬರಬೇಕಲ್ಲ ಧ್ಯಾನಕ್ಕೆ ಬರುವಾಗ. ಓಕೆ. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ಪಿತನೇ ತೋಟಗಾರ. ನನ್ನಲ್ಲಿ ಇದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು. ಫಲ ಕೊಡುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅವನ್ನು ಸವರಿ ಶುದ್ಧಗೊಳಿಸುವರು. ನೀವಾದರೋ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದಾಗಿ ಸವರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕವಲು ಮೂಲ ಬಳ್ಳಿಯಲ್ಲಿ ಒಂದಾಗಿ ನೆಲೆಸದಿದ್ದರೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾಗದು. ಹಾಗೆಯೇ ನೀವೂ ಕೂಡ ನನ್ನಲ್ಲಿ ಒಂದಾಗಿ ನೆಲೆಸದಿದ್ದರೆ ಫಲ ಕೊಡಲಾರಿರಿ. ಹೌದು, ನಾನೇ ದ್ರಾಕ್ಷ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಅವನು ಒಣಗಿ ಹೋಗುವನು. ಒಣಗಿದ ಕವಲುಗಳನ್ನು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯವೂ ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು. ನೀವು ಸಮೃದ್ಧಿಯಾಗಿ ಫಲ ಕೊಟ್ಟು ನನ್ನ ಶಿಷ್ಯರಾಗಿ ಬೆಳಗುವುದರಿಂದಲೇ ನನ್ನ ಪಿತನ ಮಹಿಮೆ ಪ್ರಕಟವಾಗುವುದು. ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನೂ ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ
ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಪ್ರಭುವಿನ ಶುಭ ಸಂದೇಶ. ಆತ್ಮೀಯ ಸಹೋದರ ಸಹೋದರಿಯರೇ, ಗುರುಗಳು ಹೇಳಿದ ಹಾಗೆ ನಾನು ಈ ಬೆಳಿಗ್ಗೆ ನಿಮ್ಮ ಜೊತೆಗೆ ಮಾತನಾಡುವ ವಿಷಯ ಸ್ಯಾಕ್ರಮೆಂಟಲ್ ಲೈಫ್ ಈಸ್ ಕೀ ಟು ಹೋಲಿನೆಸ್. ಅಂದರೆ ಸಾಂಸ್ಕಾರಿಕ ಅಥವಾ ಸಂಸ್ಕಾರದಲ್ಲಿನ ಜೀವನ ನಮ್ಮ ಕ್ರೈಸ್ತೀಯ ಜೀವನಕ್ಕೆ ಅಥವಾ ನಮ್ಮ ಪಾವಿತ್ರ್ಯತೆಗೆ ಒಂದು ಚಾವಿಯಾಗಿದೆ. ಇವತ್ತು ಏನು ಉದ್ದೇಶ ನಾವಿಲ್ಲಿ ಧ್ಯಾನಕ್ಕೆ ಬಂದಿದ್ದು, ನಾವು ಪರಿಶುದ್ಧರಾಗಿ ಬಾಳಬೇಕು, ದೇವರ ಮುಂದೆ ಮತ್ತು ಲೋಕದ ಮುಂದೆ ಪರಿಶುದ್ಧರಾಗಿ ಇರಬೇಕು. ನೋಡಿ, ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೀವಿ, ನಮಗೆ ದೇವರ ಆಶೀರ್ವಾದ ಬೇಕು, ದೇವರು ನಮಗೆ ಸಮೃದ್ಧಿ ಕೊಡಬೇಕು, ಬ್ಲೆಸ್ಸಿಂಗ್ ಇನ್ ಆರ್ ಲೈಫ್ಸ್. ಸಮೃದ್ಧಿ ಬೇಕು. ನಮಗೆ ಸಮೃದ್ಧಿ ಬೇಕಾದರೆ ನಾವು ಏನು ಮಾಡಬೇಕು? ಬೈಬಲ್ ಗ್ರಂಥ ಹೇಳುತ್ತೆ, ಸಮೃದ್ಧಿ ಬೇಕಾದರೆ, ಪ್ರತಿಫಲ ಕೊಡಬೇಕಾದ್ರೆ ನಾವು ಪರಿಶುದ್ಧರಾಗಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಮಗೆ ಪರಿಶುದ್ಧತೆಗೆ ಹಾದಿ ದೇವರು ತೋರಿಸಿದ್ದಾರೆ, ಏಕೆಂದರೆ ದೇವರು ಪರಿಶುದ್ಧರು. ಪ್ರೈಸ್ ದಿ ಲಾರ್ಡ್. ನಾವು ಪರಿಶುದ್ಧರಾಗಲೆಂದು ದೇವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ, ನಮ್ಮನ್ನು ಕರೆದಿದ್ದಾರೆ, ನಮ್ಮನ್ನು ನೇಮಿಸಿದ್ದಾರೆ. ಹೇಗೆ ನಾವು ಪರಿಶುದ್ಧರಾಗಿ ಜೀವಿಸಲು ಸಾಧ್ಯ? ನೀವು ಯೋಚನೆ ಮಾಡ್ಬೋದು, ಈ ಲೋಕದಲ್ಲಿ ಎಷ್ಟೊಂದು ಥರದ ಪಾಪಗಳನ್ನು ಸೆಳೀತಾ ಇವೆ. ಇನ್ನೊಂದು ರೀತಿಯಲ್ಲಿ ಈ ದಿನಗಳಲ್ಲಿ ಸಾಮಾಜಿಕ ಜಾಲತಾಣ ನಮ್ಮನ್ನು ಸೆಳೀತಾ ಇದೆ, ನಮ್ಮನ್ನು ಆಕರ್ಷಿಸ್ತಾ ಇದೆ, ನಮ್ಮನ್ನು ದೂರ ಕೊಂಡೋಗ್ತಾ ಇದೆ. ಪಾವಿತ್ರ್ಯತೆಯಲ್ಲಿ ಜೀವಿಸಲು ಸಾಧ್ಯನಾ? 100% ಸಾಧ್ಯ ಇದೆ. ಪ್ರೈಸ್ ದಿ ಲಾರ್ಡ್. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಯೇಸುವಿನಲ್ಲಿ ಬಂದಾಗ 100% ಸಾಧ್ಯವಿದೆ. ಅದಕ್ಕಾಗಿ ನಾನು ಮೊದಲ ಭಾಗ ನನ್ನ ಈ ಪ್ರಬೋಧನೆಯ ಪಾವಿತ್ರ್ಯತೆಗೆ ಏನು ಬೇಕು, ತದನಂತರ ಸಂಸ್ಕಾರದಲ್ಲಿನ ಪಾವಿತ್ರ್ಯತೆಯ ಕುರಿತು ನಾವು ಧ್ಯಾನಿಸೋಣ. ಯಾಕಂದರೆ ಸಪ್ತ ಸಂಸ್ಕಾರಗಳು ನಮಗೆ ತಿಳಿದಿವೆ, ನಾವು ಅವುಗಳನ್ನು ಪಡೆದಿದ್ದೀವಿ. ಅದರ ಮೂಲಕ ನಾವು ಹೇಗೆ ನಮ್ಮ ನಿತ್ಯ ಜೀವದೆಡೆಗೆ ಪಯಣಿಸಬಹುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಮಗೆ ನಮ್ಮ ಜೀವನದಲ್ಲಿ ಕೆಲವು ಸರಿ ಯಾತನೆಯ ಅನುಭವ ಆಗುತ್ತಾ ಇಲ್ವಾ? ಇಲ್ಲಿ ಯಾರಾದರೂ ಕಷ್ಟ ಇಲ್ಲದವರು, ನೋವಿಲ್ಲದವರು, ದುಃಖ ಇಲ್ಲದವರು, ರೋಗ ಇಲ್ಲದವರು ಯಾರಾದರೂ ಇದ್ದೀರಾ? ಇದ್ದರೆ ಸ್ಟೇಜಿಗೆ ಬನ್ನಿ, ಅವರಿಗೆ ನಾನು ಹಾರ ಹಾಕಿ ಸಂತರೆಂದು ಘೋಷಿಸಿ ಬಿಡ್ತೀನಿ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಅದಕ್ಕೆ ಒಂದು ಹಾಡಿದೆ ಅಲ್ಲ, ಆನೆಗೆ ಆನೆ ಭಾರ, ಇರುವೆಗೆ ಇರುವೆ ಭಾರ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಭಾರ ಇದೆ. ಇಲ್ಲಿ ಎಲ್ಲರೊಟ್ಟಿಗೆ ಕೂತ್ಕೊಂಡ್ರು ಒಬ್ಬೊಬ್ಬರು 100,000 kg ನನ್ನ ಹತ್ರ ಮಾತಾಡ್ತೀರಾ, ಅಷ್ಟು ಭಾರ ಹೊತ್ಕೊಂಡು ಬಂದಿದ್ದೀರಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಈ ಭಾರ ಇಳಿಸಬೇಕಾದ್ರೆ ಅದಕ್ಕೆ ಯೇಸು ಸ್ವಾಮಿ ನಮಗೆ ಹೇಳಿದ್ರು, ಏನು? ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ. ಕಥೋಲಿಕರಂತೆ ಮಾತು ಹೇಳಿದ್ರ? ಇಲ್ಲ ತಮಿಳು ಮಾತನಾಡೋರಂತ ಮಾತು ಹೇಳಿದ್ರ? ಇಲ್ಲ ಕೊಂಕಣಿ ಮಾತ್ರ ಹೇಳಿದ್ರ? ಇಲ್ಲ ಕನ್ನಡ ಮಾತ್ರ ಹೇಳಿದ್ರ? ಇಲ್ಲ ಕ್ರೈಸ್ತರೇ ಮಾತ್ರ ಅಂತ ಹೇಳಿದ್ರ? ಹಿಂದೂಗಳೇ ಮಾತ್ರ ಅಂತ ಹೇಳಿದ್ರ? ಮುಸಲ್ಮಾನರಂತ ಮಾತ್ರ ಹೇಳಿದ್ರ? ಬೌದ್ಧರಂತ ಮಾತ್ರ ಹೇಳಿದ್ರ? ಎಲ್ಲ ಜನರೇ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಈ ತಾಣ, ಈ ಸ್ಥಳ, ಎಲ್ಲ ಜನರು ಬಂದು ಪ್ರಾರ್ಥಿಸ್ತಾರೆ, ಬಿಡುಗಡೆ ಹೊಂತಾರೆ, ರಕ್ಷಣೆ ಹೊಂತಾರೆ. ಅದಕ್ಕೆ ಕಾರಣ ಕ್ರಿಸ್ತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ, ನೀವು ಎಲ್ಲಿ ಬನ್ನಿರಿ? ಯಾರ ಬಳಿಗೆ ಬನ್ನಿರಿ? ನಾವು ಎಲ್ಲಿ ಹೋಗ್ತೀವಿ? ಬಾರ್ ಆ್ಯಂಡ್ ರೆಸ್ಟೋರೆಂಟ್. 90 ಕ್ವಾರ್ಟರ್ ಮ್ಯಾಟರ್ ಚೇಂಜ್ ಆಗಿಬಿಡುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದುಡಿದು ಭಾರ ಹೊತ್ತು ಅಂದರೆ ಏನು? ಸೋತು ಸುಣ್ಣ ಆದವರೇ, ರೋಗದಲ್ಲಿ ಬಿದ್ದು ನರಳುವವರೇ, ಯಾತನೆಗೊಳಗಾಗುವವರೇ, ಸಾಲ ಸೋಲು ಅಂತೇಳಿ ಹಾದಿನೇ ಕಾಣದೆ ಆತ್ಮಹತ್ಯೆ ಚಿಂತೆ ಮಾಡುವವರೇ, ನೀವು ನನ್ನ ಬಳಿಗೆ ಬನ್ನಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಬ್ರದರ್ ಟಿ ಕೆ ಜಾರ್ಜ್ ಒಂದು ಹಾಡು ಬರೆದ್ರು, ನಿಮ್ಗೆ ಗೊತ್ತಿರಬೇಕು ಆ ಹಾಡು. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕುರುಬನವ. ಪ್ರೈಸ್ ದಿ ಲಾರ್ಡ್. ಯಾರ ಬಳಿಗೆ ಬಾ? ಯೇಸು ಬಳಿಗೆ ಬಾ.
ನೋಡಿ, ಯಾವಾಗ ನಾವು ಯೇಸು ಬಳಿಗೆ ಬರ್ತೀವಿ, ಯೇಸುವಿನ ಹತ್ತಿರ ಬಂದವರು ಅವರು ಪರಿವರ್ತನೆಗೊಳ್ತಾರೆ. ಅಂಥ ಶಕ್ತಿ ಪ್ರಭು ಯೇಸುವಿನಲ್ಲಿದೆ. ಅದಕ್ಕಾಗಿ ಇವತ್ತು ನೀವಾಗಿ ಬಂದಿಲ್ಲ, ಯೇಸು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಯೇಸು ಸ್ವಾಮಿ ಹೇಳಿದರು, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ. ಬಳಲಿ ಬೆಂಡಾದ ಲೋಕ ಏನು ಹೇಳುತ್ತೆ? ಬಳಲಿ ಬೆಂಡಾಗಿದೆಯಾ, ನನ್ನ ಹತ್ರ ಬರಬೇಡ. ಪ್ರೈಸ್ ದಿ ಲಾರ್ಡ್. ಸಾಲ ಇದೆನಾ, ನೀವು ಏನಾದರೂ ಸಾಲ ಬಗ್ಗೆ ಹೇಳಿ, ಅವ್ರು 100 ಕಿಲೋಮೀಟರ್ ದೂರ ಓಡೋಗ್ತಾರೆ. ಪಾಕೆಟಲ್ಲಿ ಹಣ ಇದೆನಾ, ಅಣ್ಣ ನಮಸ್ಕಾರ ಅಣ್ಣ, ನಮಸ್ಕಾರ ಅಣ್ಣ, ಒಂದು 100 ರೂಪಾಯಿ ಕೊಡೋಣ ಅಂತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಇವತ್ತು ಏನಾಗಿದೆ ಮನುಷ್ಯನಿಗೆ, ಯಾರಿಗೂ ನಿಮ್ಮ ದುಃಖ ಬೇಡ, ಯಾರಿಗೂ ನಿಮ್ಮ ದುಃಖದ ಭಾರ ಬೇಡ, ಯಾರಿಗೂ ನಿಮ್ಮ ನೋವು ಬೇಡ, ಯಾರಿಗೂ ನಿಮ್ಮ ವೇದನೆ ಬೇಡ, ಯಾರಿಗೂ ನಿಮ್ಮ ರೋಗ ಬೇಡ. ಆದರೆ ಒಬ್ಬರಿಗೆ ಬೇಕು. ಯಾರವರು? ಯೇಸು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅವರು ಹೇಳಿದರು, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ, ನೀವು ನನ್ನ ಬಳಿಗೆ ಬನ್ನಿರಿ, ಏಕೆಂದರೆ ನಾನು ವಿನಯಶೀಲನು ದೀನ ಹೃದಯನು. ಮತ್ತೊಂದು ಮಾತು ಯೇಸು ಎಚ್ಚರಿಕೆಯಾಗಿ ಹೇಳಿದರು, ಸೈತಾನನು ಅಂದರೆ ಕಳ್ಳನು ಬರುವುದು ಕದಿಯಲು, ಕೊಲ್ಲಲು, ನಾಶ ಮಾಡಲು. ಯೋಹಾನ 10:10, ಜಾನ್ 10:10. ಕಳ್ಳನು ಬರುವುದು ಕದಿಯಲು, ಕೊಲ್ಲಲು, ನಾಶ ಮಾಡಲು. ನಾನು ಬಂದುದು ಜೀವ ನೀಡಲು. ಹೇಗೆ ನೀಡಲು? ಯಥೇಚ್ಛವಾಗಿ ನೀಡಲು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಬಂದ ಪ್ರತಿಯೊಬ್ಬರಿಗೂ ಯೇಸು ಸ್ವಾಮಿ ಯಥೇಚ್ಛವಾಗಿ ಜೀವ ನೀಡ್ತಾರೆ, ಆಶೀರ್ವದಿಸ್ತಾರೆ, ಅನುಗ್ರಹಿಸ್ತಾರೆ. ಕೊನೆಯ ದಿನ ಹೋಗುವಾಗ ನೀವು ಇದರ ಅನುಭವವನ್ನು ಪಡೆಯುತ್ತೀರಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಅದಕ್ಕಾಗಿ ಆತ್ಮೀಯ ಸಹೋದರ ಸಹೋದರಿ, ಇವತ್ತು ನಮಗೆ ಸವರುವ ಅನುಭವ ಆಗಬಹುದು, ಯಾತನೆ ಅನುಭವ ಆಗಬಹುದು, ದುಃಖಗಳು, ನೋವುಗಳು, ಚಿಂತೆಗಳು, ನಿರಾಶೆಗಳು, ಬೇನೆಗಳು, ಭವಣೆಗಳು, ಚಟಗಳು ನಮ್ಮ ಒಳಗಡೆ ಇರಬಹುದು. ನಮ್ಮಿಂದ ಅಸಾಧ್ಯ. ಆದರೆ ಯೇಸುವಿನಲ್ಲಿ ಪ್ರಾರ್ಥಿಸಿದಾಗ ಸಾಧ್ಯ, ವಿಶ್ವಾಸಿಸಿದಾಗ ಎಲ್ಲವೂ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೋಡಿ, ನಾನು ಒಂದು ಸಾರಿ ನನ್ನ ಈ ಮೊದಲು ಚಳ್ಳಕೆರೆಯಲ್ಲಿದ್ದೆ 1999ರಲ್ಲಿ ಇಂದ 2001 ತನಕ. ಅಲ್ಲಿ ಜಾಸ್ತಿ ಮಳೆ ಬೀಳೋಲ್ಲ, ಅಲ್ಲಿ ತುಂಬ ಕುರಿ ಸಾಕಾಣಿಕೆ ತುಂಬ ಇದೆ. ಈ ಕುರಿಗಳು ನೋಡಿದ್ದೀರಲ್ಲ ನೀವು, ರಸ್ತೆಯಲ್ಲೆಲ್ಲ ತುಂಬ ಕುರಿಗಳು ಹೋಗ್ತಾ ಇರ್ತವೆ. ಅದರೊಟ್ಟಿಗೆ ಕುರಿಗಳನ್ನು ನೋಡುವ ನಾಯಿಗಳು ಇರ್ತವೆ, ಕುರುಬರು ಇರ್ತಾರೆ, ಅವರ ಮಕ್ಕಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಅನೇಕ ಬಾರಿ ನೀವು ನೋಡ್ತೀರಿ, ಚಿಕ್ಕ ಪುಟ್ಟ ಮರಿಗಳು ಇರ್ತವೆ ಅಲ್ವಾ, ಚಿಕ್ಕ ಚಿಕ್ಕ ಮರಿಗಳು ನೋಡಲಿಕ್ಕೆ ಮುದ್ದು ಮುದ್ದಾಗಿವೆ, ಚಿಕ್ಕ ಮಕ್ಕಳಾಗೆ ಮುದ್ದು ಮುದ್ದಾದ ಮರಿಗಳು. ಅವು ಬೊಬ್ಬೆಡಿಯುವ ರೀತಿ ಎಲ್ಲರನ್ನು ಆಕರ್ಷಿಸ್ತದೆ. ಅನೇಕ ಬಾರಿ ನಾನು ನೋಡಿದ ಮುದ್ದು ಮರಿಗಳನ್ನು ಏನು ಮಾಡ್ತಾರೆ, ಅವುಗಳನ್ನು ಹೆಗಲ ಮೇಲೆ ಇರ್ತಾರೆ, ಮುದ್ದಾಡ್ತಾರೆ. ಯಾಕಂದರೆ ಅದು ನೋಡಲಿಕ್ಕೆ ಬಹಳ ಚೆನ್ನಾಗಿದೆ ಮತ್ತು ಸುಂದರವಾಗಿದೆ, ಮತ್ತು ಅದರಲ್ಲಿ ಒಂದು ವಿಶೇಷವಾದ ಪ್ರೀತಿ ತೋರಿಸ್ತೀವಿ ಆ ಒಂದು ಕುರಿಮರಿಗೆ. ನಾನು ಒಂದು ಸಾರಿ ನೋಡಿದೆ, ನಾನು ಹಳ್ಳಿಗೆ ಹೋಗ್ತಾ ಇದ್ದೆ, ಒಂದು ಬಲಿಪೂಜೆಗಂತ ಹೋಗ್ತಾ ಇದ್ದೆ. ಅಲ್ಲಿ ಒಬ್ಬ ಕುರುಬ ಏನು ಮಾಡಿದ್ದಾನೆ ಅಂದರೆ, ಒಂದು ದೊಡ್ಡ ಕುರಿಯನ್ನು ಹೆಗಲ ಮೇಲೆ ಹಾಕಿದ್ದಾನೆ. ನೋಡಿ, ಕುರಿಗಳು ಹುಷಾರಿಲ್ಲದಿದ್ದರೆ ಅಥವಾ ಅದಕ್ಕೆ ಏನಾದರೂ ಆದರೆ ಕುರಿ ಹಟ್ಟಿಯಲ್ಲಿ ಬಿಟ್ಟು ಬರ್ತಾರೆ ಅಲ್ವಾ. ಆದರೆ ಈ ಕುರುಬ ಏನು ಮಾಡಿದ್ದಾನೆ, ಆ ದೊಡ್ಡ ಕುರಿಯನ್ನು ಹೆಗಲ ಮೇಲೆ ಹಾಕಿದ್ದಾನೆ. ನಾನು ನೋಡಿಲ್ಲ ಎಲ್ಲೂ. ಅದಕ್ಕೆ ನಾನು ಬೈಕ್ ನಿಲ್ಲಿಸಿ ಕೇಳಿದೆ, ಅಣ್ಣ, ಚಿಕ್ಕ ಚಿಕ್ಕ ಕುರಿ ಮರಿಗಳನ್ನು ಎತ್ತಿ ಹೆಗಲ ಮೇಲೆ ಹಾಕ್ತಾರೆ, ನೀನು ಕುರಿಯನ್ನೇ ಎತ್ತಿ ಹೆಗಲ ಮೇಲೆ ಭಾರ ಆಗೋಲ್ವಾ, ಯಾಕೆ ಹಾಕಿದ್ಯಾ ಅಂತ ನೋಡುವಾಗ ಆ ಕುರಿಯ ಕಾಲಿಗೆ ಏಟಾಗಿದೆ. ನಾನು ಯೋಚನೆ ಮಾಡಿದೆ, ಏನಾಯಿತು ಈ ಕುರಿಗೆ? ಫಾದರ್, ನಿಮ್ಗೆ ಗೊತ್ತಿಲ್ಲ, ಈ ಕುರಿ ಇದೆಯಲ್ಲ ಬಹಳ ತುಂಟ, ನಾಟಿ. ಎಲ್ಲ ಕುರಿಗಳ ಹಾಗೆ ಅಲ್ಲ, ಆದರೆ ಈ ನಾಟಿ ಕುರಿ ಮೇಲೆ ನನಗೆ ಪ್ರೀತಿ ಜಾಸ್ತಿ. ಪ್ರೈಸ್ ದಿ ಲಾರ್ಡ್. ಎಲ್ಲ ಕುರಿಗಳು ಹಿಂಡಿಗೆ ಬಂದರೂ ಇದು ಬರೋಲ್ಲ, ಇದು ಎಲ್ಲೋ ಬಂಡೆ ಅಡಿಯಲ್ಲಿ ಅಡಗಿರುತ್ತೆ, ಕಾಡಲ್ಲಿರುತ್ತೆ. ನನಗೆ ಗೊತ್ತು, ಇವನೇ ಪೋಖ್ರಿ ಮಾಡುವವನು ತುಂಟ ಅಂತೇಳಿ. ತುಂಬ ಸರಿ ಸಹಿಸಿದೆ ಫಾದರ್. ಒಂದು ದಿನ ಏನಾಯ್ತು ಅಂದರೆ, ನಾನು ಕರೆದೆ, ಎಲ್ಲ ಕುರಿಗಳು ಬಂದುಬಿಟ್ವೆ, ಈ ತುಂಟ ಇಲ್ಲ. ಎಲ್ಲೋ ಗುಡ್ಡದ ಮೇಲೆ ಅಡಗಿ ಕೂತ್ಕೊಂಡು ಕರೆದೆ 1 ತಾಸು ಕಾದು ಸೋತು ಹೋದೆ. ನನಗೆ ಭಾಳ ಟೆನ್ಷನ್ ಆಯಿತು ಮತ್ತು ನನಗೆ ಒಂಥರ ಕೋಪನೂ ಬಂತು. ಕೊನೆಗೆ ಅದು ಓಡಿ ಬರ್ತಾ ಇದೆ, ಮೇಲಿಂದ ಓಡಿ ಬರ್ತಾ ಇದೆ. ನನ್ನ ಕೈಲಿ ಕೋಲಿತ್ತು, ಒಂದು ಕೊಟ್ಟೆ, ಕಾಲೇ ಮುರಿದೋಯ್ತು. ಈಗ ಯಾರು ಮುರಿದೆ? ನಾನೇ ಮುರಿದೆ, ನಾನೇ ಬ್ಯಾಂಡೇಜ್ ಹಾಕಿದ್ದೀನಿ, ನಾನೇ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಈಗ ನೀವು ಹೇಳಿ, ಆ ಕುರುಬನಿಗೆ ಕುರಿಯ ಮೇಲೆ ಪ್ರೀತಿ ಇತ್ತಾ ಇಲ್ವಾ? ಆತ ಹೊಡೆದಿದ್ದು ಕುರಿ ಸಾಯ್ಲಿ ಅಂತೇಳಿನ, ಸರಿಯಾಗಲಿ ಅಂತೇಳಿನ? ನಮ್ಮ ಮೇಲೆ ನಮ್ಮ ಕುರುಬ ಯೇಸುವಿಗೆ ಪ್ರೀತಿ ಇದೆನಾ ಇಲ್ವಾ? ಕೆಲವು ಸರಿ ಒಂದೊಂದು ಏಟು ಕೊಡ್ತಾರೆ, ನಾವು ಸಾಯ್ಲಿ ಅಂತೇಳಿನ, ಸರಿಯಾಗಲಿ ಅಂತೇಳಿನ? ಪ್ರೈಸ್ ದಿ ಲಾರ್ಡ್. ಬೀದರ್ ಭಾಷೆಯಲ್ಲಿ ಸರಿ ಹೋದ್ರು ಅಂತ ಹೇಳಿಬಿಡ್ರಿ, ಅವರು ಸತ್ತೋದ್ರು ಅಂತೇಳಿ ಅರ್ಥ. ಪ್ರೈಸ್ ದಿ ಲಾರ್ಡ್.
ನಾನು ಕೌನ್ಸಿಲಿಂಗ್ಗೆ ಕೂತ್ಕೊಂಡಾಗ ಬೀದರಲ್ಲಿ ಹೋದಾಗ ಒಬ್ಬ ಹುಡುಗ ಬಂದು ಅಳ್ತಾ ಇದ್ದಾನೆ, ನಮ್ಮ ಡ್ಯಾಡಿ ಸರಿ ಹೋದ್ರೆ ಏನು ಟೆನ್ಷನ್ ಇಲ್ಲ ಅಲ್ಲ, ಸರಿ ಹೋದ್ರು ಅಳ್ತಾ ಇದ್ದಾನೆ. ಸರಿ ಹೋದ್ರೆ ಯಾರಾದ್ರೂ ಅಳ್ತಾರೇನೋ. ಆಮೇಲೆ ಗೊತ್ತಾಯಿತು ಅಲ್ಲಿ ಸರಿ ಹೋದ್ರು ಅಂತೇಳಿ ಸತ್ತೋದ್ರೆ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದೊಂದು ಊರಿಗೆ ಹೋಗುವಾಗ ಒಂದೊಂದು ದಾಟಿ ಚೇಂಜ್ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಆದರೆ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸ್ತಾರೆ. ಅದಕ್ಕಾಗಿ ಇವತ್ತು ಯಾವುದೇ ಯಾತನೆಗಳಿದ್ದರೆ ಆ ಯಾತನೆಗಳನ್ನು ಪ್ರಾರ್ಥನೆಯ ರೂಪದಲ್ಲಿ ದೇವರಿಗೆ ಸಮರ್ಪಿಸಿ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಭಯಪಡಬೇಡಿ. ಯಾತನೆಗಳು ನನಗೂ ಬರ್ತವೆ, ನಿಮಗೂ ಬರ್ತವೆ, ಎಲ್ಲರಿಗೂ ಬರ್ತವೆ. ಪ್ರೈಸ್ ದಿ ಲಾರ್ಡ್. ನೀವು ನೋಡಿ, ನಾನು ಈ ದೊಡ್ಡಬಳ್ಳಾಪುರ, ಇಲ್ಲಿ ಕೆಲವರು ಚಿಕ್ಕಬಳ್ಳಾಪುರದಿಂದ ಬಂದರು ಅಂತೇಳಿ ಒಂದು ಸಾರಿ ಧ್ಯಾನಕ್ಕೆ ಆ ಸೈಡಿಗೆ ಹೋಗುವಾಗ ಆವಾಗ ಏರ್ಪೋರ್ಟ್ ಆಗಿರಲಿಲ್ಲ. ಈಗ ಏರ್ಪೋರ್ಟ್ ಆಗಿದೆ ದೇವನಹಳ್ಳಿ, ಗೊತ್ತಿದೆ ನಿಮಗೆ, ಬೆಂಗಳೂರಲ್ಲಿ ಇದ್ದವರಿಗೆ. ನಾನು ಬ್ರದರ್ ಟಿ ಕೆ ಜಾರ್ಜ್ ನಾವು ಅಲ್ಲಿ ಧ್ಯಾನ ಕೊಡಲಿಕ್ಕೆ ಹೋಗ್ತಾ ಇರುವಾಗ ಎರಡೂ ಬದಿಯಲ್ಲೂ ಕೂಡ ಈ ಬಳ್ಳಾರಿ ಜಾಲಿ ಅಂತಾರಲ್ಲ, ಮುಳ್ಳು ಗಿಡ ಬೆಳೆದಿದೆ. ಅದು ಯಾವ ತಿಂಗಳು? ಏಪ್ರಿಲ್ ಮೇ ತಿಂಗಳು. ಯಾರು ಅದಕ್ಕೆ ನೀರು ಹಾಕ್ತಾರೆ? ಯಾರು ನೀರು ಹಾಕೋಲ್ಲ, ಹೌದಾ? ಮುಳ್ಳು ಗಿಡಗಳಿಗೆ ನೀರು ಹಾಕ್ಬೇಕದೇನಾ, ಗೊಬ್ಬರ ಹಾಕ್ಬೇಕಿದೇನಾ? ಅದು ಅದರಷ್ಟಕ್ಕೆ ಬಂದ್ಬಿಡುತ್ತೆ. ಅಯ್ಯೋ ದೇವ, ಎಷ್ಟು ಹಸಿರಾಗಿದೆ. ಉಳಿದ ಎಲ್ಲ ಮರ ನೋಡ್ತೀನಿ ಏಪ್ರಿಲ್ ಮೇಲಿ ಸತ್ತೋಗುತ್ತೆ. ಆದರೆ ಮುಳ್ಳು ಗಿಡ ಮಾತ್ರ ಚೆನ್ನಾಗಿ ಬೆಳೆದಿದೆ. ಆವಾಗ ಬ್ರದರ್ ನನಗೆ ಹೇಳಿದರು, ಫಾದರ್, ಇದು ದೇವನಹಳ್ಳಿ ಏರ್ಪೋರ್ಟ್ ಆಗುವ ಜಾಗ, ಈ ಜಾಗದಲ್ಲಿ ಈಗ ಖಾಲಿ ಬಿಟ್ಟಿದ್ದಾರೆ, ಅದಕ್ಕೆ ಮುಳ್ಳು ಗಿಡ ಬೆಳೆದಿದೆ. ಇನ್ನು ಸ್ವಲ್ಪ ಮುಂದೆ ಹೋಗುವಾಗ ಒಂದು ದೊಡ್ಡ ಬಂಗ್ಲೆ, ಆ ಬಂಗ್ಲೆಯ ಮುಂದೆ ಒಂದು ದೊಡ್ಡ ಗುಲಾಬಿಯ ತೋಟ, ಆ ತೋಟದಲ್ಲಿ ಕೆಲಸ ಮಾಡಲು 4 ಜನ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ನೋಡಿದೆ, ಆ ಜಾಲಿನೂ ಮುಳ್ಳು ಗಿಡ, ಈ ಗುಲಾಬಿನೂ ಮುಳ್ಳು ಗಿಡ ಅಲ್ವಾ? ಆದರೆ ಗುಲಾಬಿಗೆ ಏನಾಗ್ತಾರೆ? ನೀರು ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ, ಮೆಡಿಸಿನ್ ಕೊಡ್ತಾರೆ. ಆ ಜಾಲಿ ಗಿಡಕ್ಕೆ ಯಾರಾದರೂ ಗೊಬ್ಬರ ಹಾಕ್ತಾರಾ, ನೀರು ಹಾಕ್ತಾರಾ? ಅದಕ್ಕೆ ಯಾರಾದರೂ ಈ ಮೆಡಿಸಿನ್ ಬಿಡ್ತಾರಾ, ಔಷಧಿ ಬಿಡ್ತಾರಾ? ಇಲ್ಲ. ಏನು ಮಾಡ್ತಾರೆ ಅದನ್ನು? ಆ ಜಾಲಿ ಗಿಡವನ್ನು ಏನು ಮಾಡ್ತಾರೆ ಅವರು? ಅಲ್ಲಿ ಜಾಗ ಬೇಕಾದರೆ ಒಂದು ಬುಲ್ಡೋಸರ್ ತರ್ತಾರೆ, ಬುಲ್ಡೋಸರ್ ಹೊಡೀತಾರೆ, ಎಲ್ಲ ನಾಶ ಆಗಿ ಹೋಗ್ತಾ ಇದೆ. ಯಾರು ದೇವರಲ್ಲಿ ವಿಶ್ವಾಸವಿಡುವುದಿಲ್ಲ ಅವರು ಜಾಲಿ ಗಿಡಕ್ಕೆ ಸಮಾನ ಅನ್ನುತ್ತೆ ಬೈಬಲ್, ಹೌದಾ? 1ನೇ ಕೀರ್ತನೆ ಮತ್ತು 17ನೇ ಯೆರೆಮೀಯ 17 ಹೇಳ್ತಾ ಇದೆ, ಇವರು ಜಾಲಿ ಗಿಡಕ್ಕೆ ಸಮಾನರು. ಈಗ ಗುಲಾಬಿ ಗಿಡ ನೀವು ನೋಡಿ, ಅದಕ್ಕೂ ಮುಳ್ಳು ಇದೆ, ಹೌದಾ? ಆದರೆ ಅದು ಏನು ಕೊಡುತ್ತೆ? ಸುಂದರ ಗುಲಾಬಿ ಕೊಡುತ್ತೆ. ಈ ಹೆಣ್ಣು ಮಕ್ಕಳಿಗಂತ ಹೇಳೋದೇ ಬೇಡಪ್ಪ, ಗುಲಾಬಿ ನೋಡಿದರೆ ಕದಿಯೋಣ ಅಂತ ಮನಸ್ಸು ಬರುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಗುಲಾಬಿ ಗಿಡ ಪೋಷಿಸುವುದು ಸುಲಭನ? ನಾನು ಚಿಕ್ಕ ಹುಡುಗ ಇರುವಾಗ, ಈ ಕ್ಲಾಸಲ್ಲಿರುವಾಗ ನಾನೇನು ಮಾಡ್ತಿದ್ದೆ ಅಂದರೆ, ರಸ್ತೆಯಲ್ಲೆಲ್ಲ ಗುಲಾಬಿ ಗಿಡ ಕಟ್ ಮಾಡಿ ಬಿಸಾಡ್ತಿದ್ರಲ್ಲ, ಅದನ್ನು ಮನೆಗೆ ತರುವುದು, ಹೂತು ಹಾಕೋದು, ನೀರು ಹಾಕೋದು, 2 ದಿನ ನಂತರ ತೆಗೆದು ನೋಡೋದು ಅದಕ್ಕೆ ಬೇರು ಬಂದಿದೆನಾ ಇಲ್ವಾ ಅಂತೇಳಿ. ಯಾಕೆ ನೆಗಾಡಿದ್ರಿ ಅಂತ ಗೊತ್ತಾಯಿತು. ನೀವೆಲ್ಲರೂ ಹಾಗೆ ಮಾಡಿದ್ದೀರಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಹಾಗೆ ಮಾಡಿದ್ವಿ. ಅಮ್ಮ ಹೇಳ್ತಿದ್ರು, ಗುಲಾಬಿ ಗಿಡ ಭಾಳ ಸೂಕ್ಷ್ಮ ಕಣೋ, ಅದು ಸತ್ತೋಗುತ್ತೆ, ಹಂಗೆ ಮಾಡಬಾರ್ದು. ಅಮ್ಮನಿಗೇನು ಗೊತ್ತು, ಮತ್ತೆ ಹೂತು ನೀರು ಹಾಕೋದು. 8 ದಿನ ತೆಗೆದ ನಂತರ ಎಲ್ಲ ಕೊಳ್ತೋಗಿದೆ. ಅಮ್ಮ ಹೇಳಿದ್ದೆ ಕರೆಕ್ಟ್. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಅಮ್ಮನಿಗೆ ಜ್ಞಾನ ಇದೆ, ನನ್ನಲ್ಲಿ ಅಜ್ಞಾನ ಇದೆ. ಪ್ರೈಸ್ ದಿ ಲಾರ್ಡ್. ಅಂದರೆ ಗುಲಾಬಿ ಗಿಡ ಏನು ಮಾಡ್ತಾರೆ ನೋಡಿ, ಒಂದು ಸುಂದರ ಗುಲಾಬಿ ಕೊಡುತ್ತೆ ಅಲ್ವಾ? ಗುಲಾಬಿ ಫಲ ಕೊಡುತ್ತೆ, ಸಮೃದ್ಧಿಯಾಗಿ ಫಲ ಕೊಡುತ್ತೆ. ಫಲ ಕೊಟ್ಟ ಮೇಲೆ ಅಯ್ಯೋ ಎಷ್ಟು ಒಳ್ಳೆ ಗುಲಾಬಿ ಗಿಡ ಅಂತ ಬಿಟ್ಬಿಡ್ತೀರಾ? ಏನು ಮಾಡ್ತೀರಿ? ಬುಡದಲ್ಲೇ ಇಟ್ಬಿಡ್ತೀರಿ, ಕಟ್ ಮಾಡ್ತೀರಿ. ಯಾಕೆ ಕಟ್ ಮಾಡ್ತೀರಿ? ಮತ್ತೊಂದು ಚಿಗುರು ಕೊಡಬೇಕು ಅಲ್ವಾ? ಇನ್ನೊಂದು ಚಿಗುರು ಬರಬೇಕು, ಆವಾಗ ಈಗ ಇಲ್ಲದಿದ್ರೆ ನೀವು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ? ಹುಚ್ಚು ಗುಲಾಬಿ ಸ್ಟಾರ್ಟ್ ಆಗುತ್ತೆ. ಗುಲಾಬಿಗೆ ಶೇಪೇ ಇರೋಲ್ಲ, ಅದು ಎಲ್ಲೆಲ್ಲೋ ಹೋಗಿಬಿಡುತ್ತೆ. ಅದಕ್ಕೆ ಡಿವೈನ್ ರಿಟ್ರೀಟ್ ಸೆಂಟರ್ ಇರೋದು ನಮಗೆ ಕಟ್ ಮಾಡಲಿಕ್ಕೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಪಾಪಗಳನ್ನು ಕಟ್ ಮಾಡುತ್ತೆ, ನಮ್ಮ ಚಟಗಳನ್ನು ಕಟ್ ಮಾಡುತ್ತೆ, ನಮ್ಮ ಅನೈತಿಕ ಸಂಬಂಧಗಳನ್ನು ಕಟ್ ಮಾಡುತ್ತೆ, ದೇವರ ಆಜ್ಞೆಗೆ ವಿರೋಧ ಹೋಗುವುದನ್ನು ಕಟ್ ಮಾಡಿ ಸರಿ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಸಂಸ್ಕಾರದಲ್ಲಿ ಇಲ್ಲದವರಿಗೆ ಸಂಸ್ಕಾರದೊಳಗಡೆ ತರುತ್ತೆ. ಅದಕ್ಕೆ ಇದೊಂದು ಕಟ್ಟಿಂಗ್ ಸೆಂಟರ್. ಪ್ರೈಸ್ ದಿ ಲಾರ್ಡ್. ಇದು ಯಾರು ಕಟ್ಟಿಂಗ್ ಸೆಂಟರ್ ಅಲ್ಲ, ವರ್ಡ್ ಆಫ್ ಗಾಡ್ ಕಟ್ಟಿಂಗ್ ಸೆಂಟರ್. ದೇವರ ವಾಕ್ಯದ ಮೂಲಕ ನಮ್ಮನ್ನು ಸರಿದೂಗಿಸುವ, ಸರಿಪಡಿಸುವ ಒಂದು ಧ್ಯಾನ ಕೇಂದ್ರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಅದರಿಂದ ಇವತ್ತು ಯಾರಾದರೂ ಇಲ್ಲಿ ಸವರುವ ಅನುಭವ ನಿಮಗೆಲ್ಲರಿಗೆ ಆಗಿರಬಹುದು. ಸಾಲ, ಸೋಲು, ದುಃಖ, ನಿರಾಸೆ, ಚಿಂತೆ, ಬೇನೆ, ಬವಣೆ, ರೋಗ ಅಥವಾ ಇದೆಲ್ಲ ಬರುತ್ತೆ. ಯಾಕಂದರೆ ಇವುಗಳಿಂದ ನಾವು ಜಯಿಸಬೇಕಾದ್ರೆ, ನಮಗೆ ಸಮೃದ್ಧಿ ಆಗಬೇಕಾದ್ರೆ 3 ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾವ 3 ವಿಷಯಗಳು? ಮೊದಲನೆಯದು
ಮೊದಲನೆಯದು ಯಾವುದು? ಕ್ರಿಸ್ತನೊಂದಿಗೆ ಐಕ್ಯತೆ. ಯಾವುದು? ಗಟ್ಟಿಯಾಗಿ ಹೇಳಿ, ಇನ್ನೂ ಜೋರಾಗಿ ಹೇಳಿ. ಇವತ್ತು ಬ್ರೇಕ್ಫಾಸ್ಟ್ ಇದೆ, ಇನ್ನೂ ಜೋರಾಗಿ ಹೇಳಿ. ಬ್ರೇಕ್ಫಾಸ್ಟಿಗೆ ಶಕ್ತಿ ಇದೆ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನೊಂದಿಗೆ ಐಕ್ಯತೆ. ಅದಕ್ಕೆ ಯೇಸು ಏನು ಹೇಳಿದರು? ಇವತ್ತು ನಾನು ಓದಿದ ವಾಕ್ಯ ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯ. ಯೇಸು ಹೇಳಿದ ಮಾತು ಏನು ಕೇಳಿದ್ರ? ನನ್ನಲ್ಲಿ ನೆಲೆಗೊಂಡು ನಿಲ್ಲಿರಿ. ಅಬೈಡ್ ಇನ್ ಮೀ, ಮುझे तै ತುಮಿ ರವಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಇವತ್ತು ಏನು? ಪಿಚ್ ಯುವರ್ ಟೆಂಟ್ ಇನ್ ಜೀಸಸ್. ಯೇಸುವಿನಲ್ಲಿ ಆಳವಾಗಿದ್ದಾಗ ಹಾಳಾಗಿ ಹೋಗೋಲ್ಲ. ಪ್ರೈಸ್ ದಿ ಲಾರ್ಡ್. ಪವಿತ್ರತೆಯ ಕೃಪೆ ನಮಗೆ ಕೊಡುವುದು ಯೇಸು. ಅದಕ್ಕಾಗಿ ಯಾರು ಕ್ರಿಸ್ತನಲ್ಲಿ ಬಂದಾಗ ಹೊಸ ಸೃಷ್ಟಿಯಾಗ್ತಾನೆ. ಇದನ್ನು ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ. ಅಂದರೆ ಅರ್ಥ ಏನು? ಅವನು ಪರಿಶುದ್ಧನಾಗ್ತಾನೆ, ಅವನು ಪಾಪವನ್ನು ಬಿಟ್ಟು ಬಿಡ್ತಾನೆ, ಅವನು ದೇವರ ಮಗನಾಗ್ತಾನೆ, ಅವನು ಲೋಕದ ವ್ಯಕ್ತಿ ಆಗೋಲ್ಲ, ದೇವರ ಶಕ್ತಿ ಆಗ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಆತ್ಮೀಯ ಸಹೋದರ ಸಹೋದರಿಯರೇ, ಕ್ರಿಸ್ತನಲ್ಲಿ ಐಕ್ಯಗೊಳ್ಳೋಣ, ಕ್ರಿಸ್ತನಲ್ಲಿ ನೆಲೆಗೊಳ್ಳೋಣ. ಕ್ರಿಸ್ತನ ಜೀವನದಲ್ಲಿ ನಮ್ಮ ಜೀವನವು ಮಿಳಿತವಾಗಿದೆ, ಸೇರಿಕೊಂಡಿದೆ. ಅದಕ್ಕೆ ಯೋಹಾನ ನಮಗೆ ಪ್ರಪೋಸ್ ಮಾಡ್ತಾರೆ, ಪರಿಶುದ್ಧತೆಗೆ ಮೊದಲ ಹಾದಿ ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು. ಇವತ್ತು ನೀವು ಕೇಳಬೇಕು, ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೀರಾ? ಈ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಅದಕ್ಕೆ ಇವತ್ತು ಧ್ಯಾನ ಮಂದಿರಕ್ಕೆ ಬಂದ ನೀವು ಕ್ರಿಸ್ತನಲ್ಲಿ ನೆಲೆಯಾದಾಗ ನಿಮಗೊಂದು ಬೆಲೆ ಇದೆ. ಪ್ರೈಸ್ ದಿ ಲಾರ್ಡ್. ನಿಮಗೊಂದು ಬೆಲೆ ಇದೆ, ನಿಮಗೊಂದು ನೆಲೆ ಇದೆ, ನಿಮಗೊಂದು ಪ್ರೀತಿಯ ಸೆಲೆ ಇದೆ. ಯಾರಿಂದ? ಕ್ರಿಸ್ತನಿಂದ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಮೊನ್ನೆ ಆಡ್ತಿದ್ರಿ ನೀವು, ಎದ್ದಾಗ ಕ್ರಿಸ್ತ, ಬಿದ್ದಾಗ ಕ್ರಿಸ್ತ ಆಡ್ತಿದ್ರಲ್ಲ, ಎಸ್ 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 ಅಂತೇಳಿ. ಎಲ್ಲೆಲ್ಲೂ ಕ್ರಿಸ್ತ. ಅಂದರೆ ಕ್ರಿಸ್ತನಲ್ಲಿ ನೆಲೆಗೊಂಡು ನಾವು ನಿಲ್ಲಬೇಕು. ಬಿ ಸ್ಟ್ರಾಂಗ್ ಇನ್ ಜೀಸಸ್. ಒಂದು. ಎರಡನೇದು, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಈ ವಾಕ್ಯದಲ್ಲಿ, ಯೋಹಾನ ಹೇಳ್ತಾ ಇದ್ದಾನೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡು ನಿಲ್ಲಿರಿ. ಎಲ್ಲಿ ನೆಲೆಗೊಂಡು ನಿಲ್ಲಿರಿ? ವಾಕ್ಯದಲ್ಲಿ. ಅಂದರೆ ಬೈಬಲಲ್ಲಿ ನೆಲೆಗೊಂಡು ನಿಲ್ಲಿರಿ. ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಕೈಯಲ್ಲಿ ಒಂದೊಂದು ಬೈಬಲ್ ಕೂಡ ಇರಲಿ. ಮೊಬೈಲ್ ಸ್ವರ್ಗಕ್ಕೆ ಕೊಂಡೋಗಲ್ಲ, ಮನೋರಂಜನೆ ಕೊಡುತ್ತೆ. ಆದರೆ ಬೈಬಲ್ ಮನೋರಂಜನೆ ಕೊಡೋಲ್ಲ, ಆನಂದ ಕೊಡುತ್ತೆ, ಸ್ವರ್ಗಕ್ಕೆ ಕೊಂಡೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನಿವತ್ತು ಯಾವುದಕ್ಕೆ ಸೆಳೆದುಕೊಂಡಿದ್ದೀನಿ? ಸೆಳೆತ ಜಾಸ್ತಿ ಇದೆ. ಯಾಕೆಂದರೆ ಲೋಕ ನಿಮ್ಮನ್ನು ಆಕರ್ಷಿಸುತ್ತದೆ. ನಾನು ಯಾವಾಗಲೂ ಹೇಳೋದಿದೆ, ಅಟ್ರಾಕ್ಷನ್, ಡಿಸ್ಟ್ರಾಕ್ಷನ್, ಡಿಸ್ಟ್ರಾಕ್ಷನ್. ಇಫ್ ದರ್ ಇಸ್ ನೋ ರೆಸ್ಟ್ರಿಕ್ಷನ್, ನೋ ಮೋರ್ ಕನ್ಸ್ಟ್ರಕ್ಷನ್, ದಟ್ ಈಸ್ ಮೈ ಇನ್ಸ್ಟ್ರಕ್ಷನ್. ಪ್ರೈಸ್ ದಿ ಲಾರ್ಡ್. ಲೋಕ ಆಕರ್ಷಿಸುತ್ತದೆ, ನಿಮ್ಮನ್ನು ಲೋಕ ಆಕರ್ಷಿಸುತ್ತದೆ. ಅದ್ರ ಮನೋರಂಜನೆ ನೀಡುತ್ತೆ, ಅದು ನಿತ್ಯ ಜೀವ ನೀಡೋಲ್ಲ. ಲೋಕ ಕೊಡುವ ಶಾಂತಿಯು ಸ್ಥಿರವಲ್ಲ, ಯೇಸುವಿನ ಶಾಂತಿಗೆ ಕೊನೆ ಇಲ್ಲ. ಹೌದಾ? ಲೋಕ ಕೊಡುವ ಶಾಂತಿ ಸ್ಥಿರವಲ್ಲ, ಲೋಕ ಕೊಡುವ ಪ್ರೀತಿ ಸ್ಥಿರವಲ್ಲ, ಯೇಸುವಿನ ಪ್ರೀತಿ ಸ್ಥಿರ. ಅದಕ್ಕಾಗಿ ಆತ್ಮೀಯರೇ, ಯೇಸುವಿನ ವಾಕ್ಯದಲ್ಲಿ ನೆಲೆಗೊಂಡು ನಿಲ್ಲಿರಿ. 34,000 ವಾಕ್ಯವುಳ್ಳ ಬೈಬಲ್, 73 ಪುಸ್ತಕವುಳ್ಳ ಬೈಬಲ್, 46 ಹಳೆ ಒಡಂಬಡಿಕೆಯಲ್ಲಿ, 27 ಹೊಸ ಒಡಂಬಡಿಕೆಯಲ್ಲಿ, 365 ಬಾರಿ ಹೆದರಬೇಡ ಅಂತ ಹೇಳುವ ಬೈಬಲ್, 8,000 ವಾಗ್ದಾನಗಳನ್ನು ಒಳಗೊಂಡ ಬೈಬಲ್ ನನ್ನಲ್ಲಿರುವಾಗ ನಾನು ಯಾರಿಗೆ ಭಯಪಡಬೇಕು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಬೈಬಲನ್ನು ಪ್ರೀತಿಸಿ. ಪವಿತ್ರತೆ ಬೇಕಾ? ಸಾಂಸ್ಕಾರಿಕ ಕೃಪೆ ಬೇಕಾ? ಅದು ಬೈಬಲಿಂದ ಬಂದಿದ್ದು. ಬೈಬಲನ್ನು ಪ್ರೀತಿಸಿ. ಬೈಬಲಲ್ಲಿ ನಿಮ್ಮ ಹೆಸರು ಬರೆಯಿರಿ, ನಿಮ್ಮ ಡೇಟ್ ಆಫ್ ಬರ್ತ್ ಬರೆಯಿರಿ, ಬ್ಯಾಪ್ಟಿಸಮ್ ಸ್ನಾನದೀಕ್ಷೆ ಪಡೆದಿದ್ದು ಬರೆಯಿರಿ, ಮದುವೆ ಆದ ದಿನ ಬರೆಯಿರಿ, ಕಮ್ಯೂನಿಯನ್ ಡೇ ಬರೆಯಿರಿ, ಡೆತ್ ಡೇ ಬರೀಬೇಡಿ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ವಿಶ್ವಾಸಿಸುವವರಿಗೆ ಮರಣ ಇಲ್ಲ, ಅವರು ಕ್ರಿಸ್ತನಲ್ಲಿ ಒಂದಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಇವತ್ತು ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಂಡು ನಿಲ್ಲಿರಿ. ನಿಮಗೆ ಇಲ್ಲಿ ಕ್ರಿಸ್ತನ ವಾಕ್ಯದ ಬಗ್ಗೆ, ದೇವರ ವಾಕ್ಯದ ಬಗ್ಗೆ ಕೂಡ ಪ್ರಬೋಧನೆಗಳು ನಿಮಗೆ ಸಿಗ್ತವೆ. ಮೂರನೇದು, ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ಯಾವುದರಲ್ಲಿ ನೆಲೆಗೊಂಡು ನಿಲ್ಲಿರಿ? ಯಾವ ಪ್ರೀತಿಯಲ್ಲಿ? ಯೇಸುವಿನ ಪ್ರೀತಿಯಲ್ಲಿ. ಆದರೆ ನಾವು ಯಾರ ಪ್ರೀತಿಯಲ್ಲಿ ನೆಲೆಗೊಂಡಿದ್ದೀವಿ? ಲೋಕದ ಪ್ರೀತಿಯಲ್ಲಿ. ರೀಲ್ಸ್, ಯೂಟ್ಯೂಬ್ ಅಥವಾ ಚಾಟ್, ವಾಟ್ಸ್ಯಾಪ್, ಫೇಸ್ಬುಕ್, ಫ್ರೆಂಡ್ಶಿಪ್, ಆಮೇಲೆ ಶಿಪ್ ಮುಳುಗೋಯ್ತು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನೋಡಿ, ತಾತ್ಕಾಲಿಕವಾದವುಗಳ ಆರ್ಟಿಫಿಷಿಯಲ್ ಹಿಂದೆ ನಾವು ಓಡೋಗ್ತಾ ಇದ್ದೀವಿ. ಯೇಸು ಹೇಳ್ತಾರೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ಯೇಸುವಿನ ಪ್ರೀತಿ ಅರ್ಥ ಆಗಬೇಕಾದ್ರೆ ಶಿಲುಬೆ ನೀವು ನೋಡಬೇಕು.
ಶಿಲುಬೆ ಪ್ರೀತಿಯ ಲಾಂಛನ, ರಕ್ಷಣೆಯ ಲಾಂಛನ, ಬಿಡುಗಡೆಯ ಲಾಂಛನ, ಸೌಖ್ಯದ ಲಾಂಛನ. ಅಂಥ ಪ್ರೀತಿ, ಮುರಿಯಲ್ಪಟ್ಟ ದೇಹ, ಚೆಲ್ಲಲ್ಪಟ್ಟ ರಕ್ತ. ನಿನ್ನೆ ಪರಮ ಪ್ರಸಾದದ ಬಗ್ಗೆ ನೀವು ಆಲಿಸಿದ್ರಿ. 3 ವಿಷಯಗಳು: ನನ್ನಲ್ಲಿ ನೆಲೆಗೊಂಡು ನಿಲ್ಲಿರಿ, ನನ್ನ ವಾಕ್ಯದಲ್ಲಿ ನೆಲೆಗೊಂಡು ನಿಲ್ಲಿರಿ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ಗಟ್ಟಿಯಾಗಿ ಹೇಳಿ: ನನ್ನಲ್ಲಿ ನೆಲೆಗೊಂಡು ನಿಲ್ಲಿರಿ, ನನ್ನ ವಾಕ್ಯದಲ್ಲಿ ನೆಲೆಗೊಂಡು ನಿಲ್ಲಿರಿ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ಅಬೈಡ್ ಇನ್ ಮೀ, ಅಬೈಡ್ ಇನ್ ಮೈ ವರ್ಡ್, ಅಬೈಡ್ ಇನ್ ಮೈ ಲವ್. ಪ್ರೈಸ್ ದ ಲಾರ್ಡ್. ಆವಾಗ ನಾವು ಪರಿಶುದ್ಧರಾಗಿ ಜೀವಿಸಲು ಸಾಧ್ಯ. ಪರಿಶುದ್ಧತೆ ಒಂದು ಹೋರಾಟ. ಹೋಲಿನೆಸ್ ಈಸ್ ಅ ವಾರ್. ಇಟ್ಸ್ ಅ ವಾರ್. ವಿ ಹ್ಯಾವ್ ಟು ಫೈಟ್ ಎವ್ರಿ ಡೇ, ಎವ್ರಿ ಮೂಮೆಂಟ್. ಅದಕ್ಕೆ ನಮಗೆ ಬೇಕಾದುದು ಕ್ರಿಸ್ತನ ಸಾನ್ನಿಧ್ಯ, ಸಾಂಗತ್ಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಧರ್ಮೋಪದೇಶ, ಕ್ಯಾಟೆಕಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚ್, ಕಥೋಲಿಕ ಸಭೆಯ ಧರ್ಮೋಪದೇಶ 2014 ಹೇಳ್ತಾ ಇದೆ, ಕ್ರಿಸ್ತನ ಅನುಯಾಯಿಗಳು ಕ್ರಿಸ್ತನಲ್ಲಿ ಮತ್ತು ಕ್ರಿಸ್ತನಿಗಾಗಿ ಬಾಳಬೇಕು. ಬಲಗೈನ ಮೇಲೆ ಎತ್ತಿ ಹೇಳೋಣ: ಕ್ರಿಸ್ತನ ಅನುಯಾಯಿಗಳು ಕ್ರಿಸ್ತನಲ್ಲಿ ಮತ್ತು ಕ್ರಿಸ್ತನಿಗಾಗಿ ಬಾಳಬೇಕು. ದ ಫಾಲೋವರ್ ಆಫ್ ಕ್ರೈಸ್ಟ್ ಮಸ್ಟ್ ಲೀವ್ ಇನ್ ಕ್ರೈಸ್ಟ್ ಆ್ಯಂಡ್ ಫಾರ್ ಕ್ರೈಸ್ಟ್. ಕ್ರಿಸ್ತನಿಗಾಗಿ ಮತ್ತು ಕ್ರಿಸ್ತನಲ್ಲಿ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ನಾವು ಹಾಡ್ತೀವಲ್ಲ: ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೀ, ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೀ. ಜೈ ಜೈ ಕ್ರಿಸ್ತ, ಹಲ್ಲೆಲೂಯಾ. ಜೈ ಜೈ ಕ್ರಿಸ್ತ, ಜೈ ಜೈ ಕ್ರಿಸ್ತ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೀ. ನೋಡಿ, ಕ್ರಿಸ್ತನಲ್ಲಿದ್ದಾಗ ಜಯ. ಒಬ್ಬ ಕ್ರಿಸ್ತನಲ್ಲಿ ಬಂದಾಗ ಆಶೀರ್ವಾದ. ಕ್ರಿಸ್ತ ನಮಗೆ ಪರಿಶುದ್ಧತೆಯನ್ನು ಕೊಡ್ತಾರೆ. ಕ್ರಿಸ್ತನ ಸಂಸ್ಕಾರಗಳ ಮೂಲಕ ನಾವು ಆಶೀರ್ವಾದ ಹೊಂದುತ್ತೇವೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎರಡನೇದಾಗಿ, ನಾವು ಪರಿಶುದ್ಧತೆಯಲ್ಲಿ, ಪಾವಿತ್ರ್ಯತೆಯಲ್ಲಿ ಜೀವಿಸಬೇಕಾದ್ರೆ ನಮಗೆ ಬೇಕು ಏನು? ದಾನ ಧರ್ಮದ ಜೀವನ. ಯೋಹಾನ 13:35 ಯೋಹಾನ ಹೇಳ್ತಾ ಇದ್ದಾರೆ. 13:35 ನಾನು ಓದ್ತೀನಿ. ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಿಮ್ಮ ಈ ಪರಸ್ಪರ ಪ್ರೀತಿಯನ್ನು ಕಂಡು ನೀವು ನನ್ನ ಶಿಷ್ಯರೆಂದು ಜನರೆಲ್ಲರೂ ಅರಿತುಕೊಳ್ಳುವರು. ಅಂದರೆ ಅರ್ಥ ಏನು? ನಿಮ್ಮ ಪರಸ್ಪರ ಪ್ರೀತಿಯನ್ನು ಕಂಡು ಜನರೆಲ್ಲರೂ ನೀವು ನನ್ನ ಶಿಷ್ಯರು ಎಂದು ಅರಿತುಕೊಳ್ಳುವರು. ಪರಿಶುದ್ಧತೆಗೆ, ಪಾವಿತ್ರ್ಯತೆಗೆ, ಫಾರ್ ದ ಹೋಲಿನೆಸ್ ವಿ ನೀಡ್ ದ ಲೈಫ್ ಆಫ್ ಚಾರಿಟಿ. ದಾನ ಧರ್ಮದ ಪ್ರೀತಿಯ ಜೀವನ. ದಾನ ಅಂದರೆ ಕೇವಲ ದುಡ್ಡಲ್ಲ, ಅದು ಒಂದು ಭಾಗ. ನನ್ನ ಸಮಯ, ನಾನು ಅವರೊಡನೆ ಮಾತನಾಡುವ ಕ್ಷಣ, ಅಥವಾ ರೋಗಿಗಳ ಭೇಟಿ. ಯೇಸು ಸ್ವಾಮಿ ಹೇಳಿದರು, ನಾನು ಹಸಿದಿದ್ದೆ, ನನಗೆ ಉಣಲು ಕೊಟ್ಟಿರಿ. ನಾನು ಬಾಯಾರಿದ್ದೆ, ನನಗೆ ಕುಡಿಯಲು ಕೊಟ್ಟಿರಿ. ನಾನು ಆಸ್ಪತ್ರೆಯಲ್ಲಿದ್ದೆ, ರೋಗಿಯಾಗಿದ್ದೆ, ಆರೈಕೆ ಮಾಡಿದಿರಿ. ನಾನು ಸೆರೆಮನೆಯಲ್ಲಿದ್ದೆ, ನನ್ನನ್ನು ನೋಡಲು ಬಂದಿರಿ. ನಾನು ಬಟ್ಟೆ ಬರೆ ಇಲ್ಲದವನಿದ್ದೆ, ನೀವು ನನ್ನ ಬಟ್ಟೆ ಬರೆಯನ್ನು ಕೊಟ್ಟಿರಿ. ಯಾರಿಗೆ ಕನಿಷ್ಠರಲ್ಲಿ ಕನಿಷ್ಠರಿಗೆ ನೀವು ಮಾಡಿದಾಗ ಇದನ್ನು ನೀವು ನನಗಾಗಿಯೇ ಮಾಡಿದಿರಿ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ಕ್ರೈಸ್ತ ಜೀವನ ದ್ವೀಪವಲ್ಲ, ಇದೊಂದು ಐಕ್ಯತೆಯ ಜೀವನ. ನಾವು ಒಬ್ಬೊಬ್ಬರು ಮನೆಯಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ, ಧರ್ಮ ಕೇಂದ್ರದಲ್ಲಿ ಐಕ್ಯತೆ, ಸಹೋದರತ್ವ, ಭ್ರಾತೃತ್ವದಲ್ಲಿ ನಾವು ಜೀವಿಸ್ತಕ್ಕದ್ದು. ದಾನ ಧರ್ಮ ನಮ್ಮ ಜೀವನದ ಭಾಗವಾಗಬೇಕು. ಪಾವಿತ್ರ್ಯತೆಗೆ ಅದು ನಮ್ಮನ್ನು ಕೊಂಡೊಯ್ಯುತ್ತದೆ. ಎರಡನೇದಾಗಿ. ಮೂರನೇದಾಗಿ, ಈ ಧರ್ಮೋಪದೇಶ ಗ್ರಂಥ 826 ಕ್ಯಾಟೆಕಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚ್ ಹೇಳುತ್ತೆ, ಪಾವಿತ್ರ್ಯತೆಯ ಹೃದಯ ದಾನ ಧರ್ಮ. ಪ್ರೈಸ್ ದ ಲಾರ್ಡ್. ಚಾರಿಟಿ ಈಸ್ ದ ಹಾರ್ಟ್ ಆಫ್ ಹೋಲಿನೆಸ್. ಇವತ್ತು ನನ್ನಲ್ಲಿ ಪಾವಿತ್ರ್ಯತೆ ಇದೆ ಅಂದರೆ ನನಗೆ ಇತರರ ಬಗ್ಗೆ ಕಾಳಜಿ ಇದೆ. ನನ್ನ ಗಂಡನ ಬಗ್ಗೆ, ನನ್ನ ಹೆಂಡತಿ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ, ನನ್ನ ತಂದೆ ತಾಯಿ ಬಗ್ಗೆ, ನನ್ನ ನೆರೆಹೊರೆಯವರ ಬಗ್ಗೆ, ಅಪರಿಚಿತರ ಬಗ್ಗೆ ಕಾಳಜಿ, ಅದು ಬಹಳ ಮುಖ್ಯ. ಮೂರನೇದಾಗಿ, ನಾವು ಚಿಕ್ಕ ವಿಷಯಗಳಲ್ಲಿ ಪ್ರಾಮಾಣಿಕರಾಗಬೇಕು. ಫೇತ್ಫುಲ್ನೆಸ್ ಇನ್ ಸ್ಮಾಲ್ ಥಿಂಗ್ಸ್. ಪಾವಿತ್ರ್ಯತೆಗೆ
ಚಿಕ್ಕ ವಿಷಯಗಳಲ್ಲಿ ನಾವು ಪ್ರಾಮಾಣಿಕರಾಗಬೇಕು. ಯೇಸು ಸ್ವಾಮಿ ಹೇಳಿದರು, ಚಿಕ್ಕ ವಿಷಯಗಳಲ್ಲಿ ಪ್ರಾಮಾಣಿಕರಾಗುವವರು ದೊಡ್ಡ ವಿಷಯಗಳಲ್ಲೂ ಪ್ರಾಮಾಣಿಕರಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ, ಜೋರಾಗಿ ಹಲ್ಲೆಲೂಯ. ನಿದ್ದೆ ಮಾಡುವವರೆಲ್ಲ ಹಲ್ಲೆಲೂಯ. ಕೆಲವರು ಕಣ್ಮುಚ್ಚಿದ್ದಾರೆ. ನೋಡೋಣ, ಎರಡೂ ಕರಗಳನ್ನು ಮೇಲೆತ್ತೋಣ, ಎರಡೂ ಕರಗಳನ್ನು ಮೇಲೆತ್ತೋಣ. ಕಣ್ಣು ಮುಚ್ಚಿದವರಿಗೆ ಕಣ್ಣು ತೆರೆದು ಮೇಲೆತ್ತಿ ಗಟ್ಟಿಯಾಗಿ ಸ್ತುತಿ ಮಾಡಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವಿನ ಸ್ವಾರ್ಥ ಆಲಿಸುವಾಗ ನಮ್ಮೊಳಗಡೆ ಬರುವ ಆಲಸ್ಯ ನಿದ್ರೆಗಳು ದೂರವಾಗಲಿ. ದೇವರ ಕರುಣೆ ಕೃಪೆ ನಮ್ಮಲ್ಲಿ ಹರಿಯಲಿ. ಪಾವಿತ್ರ್ಯತೆಯಿಂದ ನಮ್ಮನ್ನು ತುಂಬಿರಿ. ನಿಮ್ಮಲ್ಲಿ ಐಕ್ಯಗೊಳ್ಳಲು, ವಾಕ್ಯದಲ್ಲಿ ನೆಲೆಗೊಳ್ಳಲು, ನಿಮ್ಮ ಪ್ರೀತಿಯಲ್ಲಿ ಅಭಿಷೇಕಗೊಳ್ಳಲು ಶಕ್ತಿ ನೀಡಿರಿ. ಟಚ್, ಬ್ಲೆಸ್, ಹೀಲ್, ನಾಟ್ ಫಾರ್ ಯೋರ್ ಗ್ಲೋರಿ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಬೆನ್ನು ಮೂಳೆ ನೆಟ್ಟಾಗಿರಲಿ, ಬೆನ್ನು ಮೂಳೆ ನೆಟ್ಟಾಗಿರಲಿ. ಕೆಲವರು ಅಲ್ಲೇ ರಾತ್ರಿ ನಿದ್ದೆ ಮಾಡಲಿ ಬೇಟೆ ಆಡ್ಲಿಕ್ಕೆ ಹೋಗಿರ್ಬೋದು. ಬೇಟೆ ಆಡೋದ್ರಲ್ಲಿ ಸೊಳ್ಳೆ ಗಿಳ್ಳೆ ಹೊಡೆದಲಿಕ್ಕೆ ಹೋದರೆ ಯಾರು ಗೊತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಒಳ್ಳೆ ವಿಷಯ ಕೇಳುವಾಗ ನಿದ್ದೆ ಬರುತ್ತೆ. ಕ್ರಿಕೆಟ್ ನೋಡುವಾಗ ನಿದ್ದೆ ಬರೋಲ್ಲ, ಮೂವಿ ನೋಡುವಾಗ ನಿದ್ದೆ ಬರೋಲ್ಲ ಅಲ್ವಾ, ರೀಲ್ಸ್ ನೋಡುವಾಗ, ಯೂಟ್ಯೂಬ್ ನೋಡುವಾಗ ನಿದ್ದೆ ಬರೋಲ್ಲ. ಫಾದರ್ ಫ್ರಾಂಕ್ಲಿನ್ ಬೋಧಿಸುವಾಗ ಒಳ್ಳೆ ಸುಖ ನಿದ್ದೆ ಬರುತ್ತೆ. ಅಂದರೆ ಅವರಿಗೆ ಹೀಲಿಂಗ್ ಸಿಕ್ಕಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ ಸ್ತೋತ್ರ. ಈ ಪೌಲ ಬೋಧನೆ ಮಾಡ್ತಿದ್ದ, ಫಸ್ಟ್ ಫ್ಲೋರಲ್ಲಿ ಬೋಧನೆ ಮಾಡ್ತಿದ್ದ. ಒಬ್ಬ ಹುಡುಗ ಬಹಳ ತದೇಕ ಚಿತ್ತದಿಂದ ಆಲಿಸ್ತಿದ್ದ. ಇಂದಿನ ಕಿಟಕಿಗಳಿಗೆ ಸರಳುಗಳು ಇರ್ತಿರ್ಲಿಲ್ಲ, ಗೊತ್ತಲ್ಲ ಹಳೆ ಕಾಲದಲ್ಲಿ. ಅವನು ಕಿಟಕಿ ಮೇಲೆ ಕೂತ್ಕೊಂಡ. ತೂಕಡಿಸ್ತಾ ಮುಂದೆ ಬೀಳೋದು, ಹಿಂದೆ ಬಿದ್ದುಬಿಟ್ಟ, ಕೆಳಗೆ ಬಿದ್ದುಬಿಟ್ಟ, ಟಿಕೆಟ್ ತಗೊಂಡು ಹೋಗ್ಬಿಟ್ಟ. ಎಲ್ಲರೂ ಹತ್ಬಿಟ್ರು. ಪೌಲ ಕೆಳಗಡೆ ಬಂದು ಅವನಿಗೆ ಸೌಖ್ಯ ಕೊಟ್ಟು ಮತ್ತೆ ವಾಪಸ್ ಮೇಲೆ ಕರ್ಕೊಂಡು ಬಂದರು. ಯಾರು ಬೀಳಲಿಕ್ಕೆ ಹೋಗಬೇಡಿ ಇಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇಲ್ಲ, ಪೌಲನನ್ನು ಕರ್ಕೊಂಡು ಬರಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಓಕೆ, ಚಿಕ್ಕ ವಿಷಯಗಳಲ್ಲಿ ಪ್ರಾಮಾಣಿಕತೆ. ನೋಡಿ, ಇವತ್ತು ಏನು ನಾವು ದೊಡ್ಡ ದೊಡ್ಡ ವಿಷಯಗಳಲ್ಲ, ಚಿಕ್ಕ ಪುಟ್ಟ ವಿಷಯಗಳು ನಮಗೆ ಬಹಳ ಅಗತ್ಯ ಇರ್ಬೋದು. ನಾವು ಯೇಸು ಸ್ವಾಮಿ ಹೇಳ್ತಾರೆ, ಮದರ್ ತೆರೇಸಾ ಯಾವಾಗಲೂ ಹೇಳ್ತಿದ್ರು, ದೇವರು ನನ್ನನ್ನು ಯಶಸ್ಸಿಗಾಗಿ ಕರೆಯಲಿಲ್ಲ. ಗಾಡ್ ನೆವರ್ ಕಾಲ್ಡ್ ಮೀ ಟು ಬಿ ಸಕ್ಸಸ್ಫುಲ್, ಬಟ್ ಕಾಲ್ಡ್ ಮೀ ಟು ಬಿ ಫೇತ್ಫುಲ್. ಏನಾಗಲಿಕ್ಕೆ? ವಿಶ್ವಾಸಕ್ಕೆ. ವಿಶ್ವಾಸ ಭರಿತ ಜೀವನ, ದೇವರಿಗೆ ಪ್ರಾಮಾಣಿಕತೆಯ ಜೀವನ. ಅದಕ್ಕಾಗಿ ಯಾವ ಬೋಧಕ ಇರ್ಬೋದು, ದೇವ ಸೇವಕ ಇರ್ಬೋದು, ನೀವಿರ್ಬೋದು, ಯಾರೇ ಇರಲಿ, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಪ್ರಾಮಾಣಿಕರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಸಣ್ಣ ಸಣ್ಣ ಸುಳ್ಳು ಹೇಳಿದರೆ ಸರಿ, ದೊಡ್ಡ ದೊಡ್ಡ ಸುಳ್ಳು ತಪ್ಪು ಅಲ್ಲ. ಚಿಕ್ಕ ಚಿಕ್ಕ ಪಾಪ ಮಾಡಿದರೆ ಓಕೆ, ದೊಡ್ಡ ದೊಡ್ಡ ಪಾಪ ಮಾಡಿಲ್ವಲ್ಲ ಅಂತೇಳಿ ಹಂಗಲ್ಲ. ಚಿಕ್ಕ ವಿಷಯಗಳಲ್ಲಿ ಪ್ರಾಮಾಣಿಕನಾದವನು ದೊಡ್ಡ ವಿಷಯಗಳಲ್ಲಿ ಅವರಿಗೆ ದೇವರು ಜವಾಬ್ದಾರಿ ಕೊಡ್ತಾರೆ. ಅವರು ಬೆಳೆಯುತ್ತಾರೆ, ಲೈಫಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆಯುತ್ತಾರೆ, ಅವರು ವಿಶ್ವಾಸದಲ್ಲಿ ಬೆಳೆಯುತ್ತಾರೆ. ಆದರೆ ಬೆಳೆದಾಗ ನಮ್ಮ ಕಾಲುಗಳು ನೆಲದ ಮೇಲೆ ಇರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅದಕ್ಕೆ ಯೇಸು ಹೇಳಿದರು, ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು, ತನ್ನನ್ನು ತಾನು ಮೇಲಕ್ಕೇರಿಸುವವನನ್ನು ದೇವರು ಕೆಳಗಿಳಿಸುವರು. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ಬಹಳ ಮುಖ್ಯ ಪ್ರಾಮಾಣಿಕತೆ, ಆಧ್ಯಾತ್ಮಿಕತೆಯಲ್ಲಿ ಪ್ರಾಮಾಣಿಕತೆ ವೆರಿ ಇಂಪಾರ್ಟೆಂಟ್. ಸಿನ್ಸಿಯರಿಟಿ ಇನ್ ಸ್ಪಿರಿಚುವಾಲಿಟಿ ವಿಲ್ ಲೀಡ್ ಅಸ್ ಟು ಹೋಲಿನೆಸ್. ಅದಕ್ಕಾಗಿ ಕಪಟತನ ಬೇಡ. ಯಾರು ಏನೇ ಯೋಚಿಸ್ಲಿ, ಯಾರೇ ಏನೇ ನಿಮ್ಮ ಬಗ್ಗೆ ನಿಮ್ಮ ಹೃದಯದಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್ ಏನಂದರೆ, ನಿಮ್ಮೊಳಗಡೆ ನೀವು ಯಾರಂತ ನಿಮ್ಗೆ ಗೊತ್ತಿರಬೇಕು, ನಿಮ್ಮ ದೇವರಿಗೆ ಗೊತ್ತಿರಬೇಕು. ಜನ ಹೇಳ್ತಾರೆ, ಚುಚ್ತಾರೆ, ಅಪಪ್ರಚಾರ ಬರುತ್ತೆ, ಅವಮಾನ ಬರುತ್ತೆ, ಅನುಮಾನ ಪಡ್ತಾರೆ, ಪಡಲಿ, ತೊಂದರೆ ಇಲ್ಲ. ಆದರೆ ಒಳಗಡೆ ನಿಮ್ಮ ಪ್ರಾಮಾಣಿಕತೆ ಇದ್ದರೆ, ಸತ್ಯ ಇದ್ದರೆ, ಅಥವಾ ನಿಮ್ಮೊಳಗಡೆ ಒಳ್ಳೆಯತನ ಇದ್ದರೆ, ಅದು ನಿಮ್ಮನ್ನು ಮೇಲಕ್ಕೆ ಕೊಂಡೊಯ್ಯುತ್ತದೆ. ಅದಕ್ಕೆ ನಾನು ಯಾವಾಗ ಹೇಳುವುದಿದೆ, ಯುವರ್ ಗುಡ್ನೆಸ್ ಈಸ್ ಯುವರ್ ಕ್ಯಾಪಿಟಲ್. ನಿನ್ನ ಒಳ್ಳೆಯತನ, ನಿನ್ನ ಪ್ರಾಮಾಣಿಕತನ ನಿನ್ನ ಬಂಡವಾಳ, ಬೇರೆ ಏನಲ್ಲ. ಬೇರೆ ಎಲ್ಲ ಕ್ಷಣಿಕ, ಎಲ್ಲ ಕ್ಷುಲ್ಲಕ, ಎಲ್ಲ ಹೋಗ್ಬಿಡುತ್ತೆ. ಕ್ರಿಸ್ತನೊಂದಿಗೆ ಬಾಳುವಾಗ ಆ ಪಾವಿತ್ರ್ಯತೆಯ ಆಶೀರ್ವಾದ ನಮಗೆ ಸಿಗುತ್ತೆ. ಮೊದಲನೇದಾಗಿ ನಾನು ಹೇಳಿದೆ, ಕ್ರಿಸ್ತನಲ್ಲಿ ಐಕ್ಯತೆ, ಕ್ರಿಸ್ತನ ವಾಕ್ಯದೊಡನೆ ಐಕ್ಯತೆ, ಕ್ರಿಸ್ತನ ಪ್ರೀತಿಯೊಡನೆ ಐಕ್ಯತೆ. ಕ್ರಿಸ್ತನ ಅನುಯಾಯಿಗಳು ಕ್ರಿಸ್ತನಿಗಾಗಿ ಬಾಳಬೇಕು, ಅದು ಮೊದಲನೇದು, ಪರಿಶುದ್ಧರಾಗಲು. ಎರಡನೇದು, ದಾನ ಧರ್ಮದ ಮೂಲಕ, ಥ್ರೂ ಚಾರಿಟಿ. ಚಾರಿಟಿ ಇಸ್ ದ ಹಾರ್ಟ್ ಆಫ್ ಅವರ್ ಹೋಲಿನೆಸ್. ನಮ್ಮ ಪಾವಿತ್ರ್ಯತೆಯ ಹೃದಯ ದಾನ ಧರ್ಮ, ಒಳ್ಳೆಯತನ. ಮೂರನೇದು, ಚಿಕ್ಕ ವಿಷಯಗಳಲ್ಲಿ ಪ್ರಾಮಾಣಿಕತೆ, ಸಿನ್ಸಿಯರಿಟಿ ಇನ್ ಸ್ಮಾಲ್ ಥಿಂಗ್ಸ್.
ಅದಕ್ಕೆ ಬೇರೆಯವರ ಬಗ್ಗೆ ಮಾತನಾಡೋದು, ಅಪಪ್ರಚಾರ ಮಾತನಾಡೋದು, ಸುದ್ದಿ ಮಾಡೋದು ಇದೆಲ್ಲ ಹೋಗಬೇಡಿ. ನನಗೆ ಯಾರೋ ಏನೋ ಬಂದು ಹೇಳ್ತಾರೆ, ಅವ್ರು ಹೀಗೆ ಹೇಳಿದ್ರು, ಇವರೇ ಯಾರು ಬೇಕಾದ್ರೆ ಏನು ಹೇಳಿ, ನೋ ಇಶ್ಯೂ. ನನ್ನ ಯೇಸುವಿಗೆ ಗೊತ್ತು, ಸಮರ್ಪಣೆ ಮಾಡಿ. ನೋಡಿ, ಅಂಥ ಹೃದಯ ಬೆಳಗಿಸಿದಾಗ ನಿಮ್ಮ ಪರಿಶುದ್ಧತೆ ಉಳಿಯುತ್ತೆ. ಇಲ್ಲದ್ರೆ ನಿಮಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ನಾಲ್ಕನೆಯದು, ನಮ್ಮಲ್ಲಿ ಅತಿ ಮುಖ್ಯವಾಗಿ ಬೇಕಾದುದು ಏನು ಅಂದರೆ ಪ್ರಾರ್ಥನಾ ಜೀವನ. ಯಾವ ಜೀವನ? ವೆರಿ ಇಂಪಾರ್ಟೆಂಟ್. ಕೆಲವರು ಇಲ್ಲಿಂದ ಹೋದ ತಕ್ಷಣ ಡೈಲಿ ಬೈಬಲ್ ಓದ್ತಾರೆ, ಆಮೇಲೆ 1 ತಿಂಗಳ ಮೇಲೆ ಬೈಬಲ್ ಎಲ್ಲೋ ಗುಡ್ಡಕ್ಕೆ ಬೆಟ್ಟಕ್ಕೆ ಹೋಗ್ಬಿಡುತ್ತೆ. ಪ್ರೈಸ್ ದಿ ಲಾರ್ಡ್. ಕೆಲವರು ನನಗೆ ಹೇಳಿದ್ದಿದೆ, ಫಾದರ್ ಡಿವೈನ್ ರಿಟ್ರೀಟಿಗೆ ಸೆಂಟರ್ ಹೋಗುವ ಮುಂಚೆ ಕುಡಿಯುತ್ತಿದ್ದ ಫಾದರ್, ಈಗ ಫುಲ್ ಬಿಟ್ಬಿಟ್ಟ. 6 ತಿಂಗಳ ಮೇಲೆ ಮತ್ತೆ ಡಬಲ್ ಕುಡಿದು ಅವನು ಚರಂಡಿಯಲ್ಲಿ ಬೀಳ್ತಾನೆ. ಹಂಗಾಗಬಾರ್ದು. ನಾಯಿ ಬಾಲ ಡೊಂಕಾಗಬಾರ್ದು. ನಾನು ನಿರ್ಧಾರ ಮಾಡ್ತೀನಿ, ಆ ನಿರ್ಧಾರ ಅಚಲವಾಗಿರಬೇಕು. ನಾನು ಸರಾಯಿ ಮುಟ್ಟೋಲ್ಲ, ಅದಕ್ಕೆ ಗುಡ್ಕ ಪಾನ್ ಪರಾಗ್ ತಿನ್ನೋಲ್ಲ, ಅಡಿಕ್ಷನಿಂದ ಬ್ಲೂ ಫಿಲ್ಮ್ ಪ್ರಮೋದ್ ಹೊರಗಡೆ ಬರ್ತೀನಿ. ದೃಢ ನಿರ್ಧಾರ. ಅದಕ್ಕೆ ಆಧಾರ ಪವಿತ್ರಾತ್ಮ. ಅದಕ್ಕೆ ನಿಮಗೆ ಇಲ್ಲಿ ಇವತ್ತು ಫಿಸಿಕಲ್ ಹೀಲಿಂಗ್ ಇರಬೇಕು, ದೈಹಿಕ ಸೌಖ್ಯ, ಇನ್ನರ್ ಹೀಲಿಂಗ್ ರಿಟ್ರೀಟ್ ಇದೆ, ಟಾಕ್ ಇದೆ, ಆರಾಧನೆ ಇದೆ, ಮತ್ತು ನಮಗೆ ಅಭಿಷೇಕ. ಕೊನೆಯ ದಿನ ಗುರುಗಳು ನಿಮ್ಮ ಶಿರದ ಮೇಲೆ ಕರಗಳನ್ನಿಟ್ಟು ದೃಢಪಡಿಸ್ತಾರೆ ನಿಮ್ಮನ್ನು. ಅದಕ್ಕಾಗಿ ನಾವು ಪ್ರೇಯರ್ ಲೈಫ್, ಪ್ರಾರ್ಥನಾ ಜೀವನ. ಪ್ರೇಯರ್ ಮೇಲೆ ಅಂದರೆ ಟಾಕ್ ಇದೆ, ನಾನು ಪ್ರೇಯರ್ ಮೇಲೆ ಟಾಕ್ ಕೊಡ್ಲಿಕ್ಕೆ ಹೋಗಲ್ಲ. ಆದರೆ ಪಾವಿತ್ರ್ಯತೆಗೆ ಮೂಲ ನಮಗೆ ಪ್ರಾರ್ಥನಾ ಜೀವನ. ನೋಡಿ, ಇಂದಿನ ಕಾಲದಲ್ಲಿ ನಾವು ಮನೆ ಕಟ್ತಿದ್ವಿ. ಹೇಗೆ ಕಟ್ತಿದ್ವಿ ಅಂದರೆ 4 ಕಂಬ ಅಲ್ವಾ, 4 ಕಂಬದ ಮೇಲೆ ನಾವು ಆಚೆ ಈಚೆ ಚಾವಣಿ ಇಳಿಸ್ತಿದ್ವಿ. ಈಗ 1 ಕಂಬದಲ್ಲೂ ಮನೆ ಆಗುತ್ತೆ, ಅಥವಾ ಕುರ್ಚಿ ಆಗುತ್ತೆ, ಮೇಜಾಗುತ್ತೆ. ಈಗಿನ ಕಾಲ ಬದಲಾಗಿದೆ. ಪ್ರೈಸ್ ದಿ ಲಾರ್ಡ್. ನೀವು ಕೂತ್ಕೊಂಡ ಚೇರಿಗೂ ಇದೆ 4 ಕಾಲು. ವಿಶ್ವಾಸದಲ್ಲೂ ಕೂಡ 4 ಕಾಲು ಇದೆ. ಯಾವ 4 ಕಾಲುಗಳು? ಮೊದಲನೇದು ಪ್ರಾರ್ಥನೆ. ಯಾವುದು? ಗಟ್ಟಿಯಾಗಿ, ಜೋರಾಗಿ, ಬಲವಾಗಿ ಪ್ರಾರ್ಥನೆ. ಎಲ್ಲಿ ಪ್ರಾರ್ಥನೆ ಇಲ್ಲಿ ಇದೆ ಅಲ್ಲಿ ನರಕ ಯಾತನೆ ಇಲ್ಲ, ಅಲ್ಲಿ ಪವಿತ್ರತೆ ಇದೆ. ಎರಡನೇದು ದೇವರ ವಾಕ್ಯ. ಎರಡನೇದು ಮೂರನೇ ಕಾಲು, ಮೂರನೇ ಸ್ತಂಭ ಸಂಸ್ಕಾರಗಳು ಮತ್ತು ಆಜ್ಞೆಗಳು. ಮೂರನೇ ಸ್ತಂಭ ಸಂಸ್ಕಾರಗಳು ಮತ್ತು ಆಜ್ಞೆಗಳು. ಇದು ನಮಗೆ ಆಧಾರ. ನಾಲ್ಕನೆಯದು ತಾಯಿ ಮರಿಯಮ್ಮನವರ ಮೇಲಿನ ನಮ್ಮ ಪ್ರೀತಿ ಮತ್ತು ಭಕ್ತಿ. ನಾಲ್ಕನೆಯದು ತಾಯಿ ಮರಿಯಮ್ಮನವರ ಮೇಲಿನ ಪ್ರೀತಿ ಮತ್ತು ಭಕ್ತಿ. ಇದು ಕಥೋಲಿಕ ಸಭೆ ನಮಗೆ ಕಲಿಸಿಕೊಟ್ಟಿದೆ. ತಾಯಿ ಮರಿಯಮ್ಮನವರ ಬಗ್ಗೆ ನಿಮಗೆ ಇಲ್ಲಿ ಟಾಕ್ ಇರುತ್ತೆ. ಅವರನ್ನು ನಾವು ಆರಾಧಿಸೋಲ್ಲ, ಅವರ ಜೊತೆಗೆ ನಾವು ಪ್ರಾರ್ಥಿಸ್ತೀವಿ, ಗೌರವಿಸ್ತೀವಿ, ಸಂತರನ್ನು ಗೌರವಿಸ್ತೀವಿ. ಅದಕ್ಕಾಗಿ ಈ 4 ಸ್ತಂಭಗಳು ಬಹಳ ಮುಖ್ಯ. ಪಾವಿತ್ರ್ಯತೆಗೆ, ಸಾಂಸ್ಕಾರಿಕ ಜೀವನಕ್ಕೆ, ಸಂಸ್ಕಾರದಲ್ಲಿ ಬಾಳಲಿಕ್ಕೆ, ಆ ಕೃಪೆ ಅನುಭವಿಸಲಿಕ್ಕೆ. ಪ್ರಾರ್ಥನೆಯಲ್ಲಿ ವೈಯಕ್ತಿಕ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ಅಥವಾ ಆರಾಧನೆ, ಧ್ಯಾನಕೂಟ, ಮತ್ತು ವಿಶೇಷವಾಗಿ ಬಲಿಪೂಜೆ, ಅಥವಾ ನೀವು ಕುಟುಂಬದ ಜಪಸರ, ಇದೆಲ್ಲ ಪ್ರಾರ್ಥನೆಗಳು ಬರ್ತವೆ. ದೇವರ ವಾಕ್ಯ ನಿಮಗೆ ಗೊತ್ತಿದೆ, ದೇವರ ವಾಕ್ಯ ನಾವು ಓದುವುದು. ಸಂಸ್ಕಾರಗಳು, 7 ಸಂಸ್ಕಾರಗಳ ಪ್ರಕಾರ ನಾವು ಜೀವಿಸುವುದು. ಆ ವ್ಯಕ್ತಿ ನಿಜವಾದ ಕಥೋಲಿಕನಾಗಲು ಸಾಧ್ಯ ಆಗ್ತಾನೆ. ದೇವರನ್ನು ಪ್ರೀತಿಸುವುದೆಂದರೆ ಅವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದು. ಈ 10 ಆಜ್ಞೆಗಳ ಪ್ರಕಾರ ನಮ್ಮ ಜೀವನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೆಳಿಗ್ಗೆ ನೀವು ಎದ್ರಿ ಅಲ್ವಾ? ನಿನ್ನೆ ನಿದ್ದೆ ಮಾಡಿದ್ರಲ್ಲ? ನಿದ್ದೆ ಮಾಡಿದ ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಿದ್ರಿ? ವಾಶ್ರೂಮಿಗೆ ಹೋದ್ರಿ, ಪ್ರೇಯರ್ ಮಾಡಿದ್ರಿ, ವಾಶ್ರೂಮ್ ಮಾಡಿದ್ರಿ, ಹಲ್ಲು ಉಜ್ಜಿದ್ರಿ, ಮುಖ ಸ್ವಲ್ಪ ತೊಳೆದ್ರಿ, ಸೋಪ್ ಎಲ್ಲ ಹಾಕಿದ್ರಿ, ಕೂದಲೆಲ್ಲ ಬಾಚಿದ್ರಿ. ಎಲ್ಲ ಆದಮೇಲೆ ಯಾವುದರ ಮುಂದೆ ಹೋಗಿ ನಿಂತ್ರಿ? ಕನ್ನಡಿ. ಕನ್ನಡಿ ನಮಗೆ ತೋರಿಸುತ್ತೆ ನಾವು ಎಷ್ಟು ಸ್ವಚ್ಛವಾಗಿದ್ದೀವಿ ಹೊರಗಡೆ, ಎಷ್ಟು ಬ್ಯೂಟಿ ಆಗಿದ್ದೀವಿ ಹೊರಗಡೆ. ನಮ್ಮ ಕೂದಲು ಹೆಂಗಿದೆ, ಐಬ್ರೋ ಹೆಂಗಿದೆ, ತುಟಿ ಹೆಂಗಿದೆ, ಮೂಗು ಹೆಂಗಿದೆ, ಅದು ನಮಗೆ ಕನ್ನಡಿ ತೋರಿಸುತ್ತೆ. ಪ್ರೈಸ್ ದಿ ಲಾರ್ಡ್. ಕನ್ನಡಿ ನಮಗೆ ಬಾಹ್ಯ ಸ್ಟ್ರಕ್ಚರ್, ನಮ್ಮ ದೇಹ ತೋರಿಸುತ್ತೆ. ಆದರೆ ಆತ್ಮದ ಕನ್ನಡಿ ಯಾವುದು ಗೊತ್ತಾ? ಆಜ್ಞೆಗಳು. ಈ 10 ಆಜ್ಞೆಗಳು ತೋರಿಸ್ತವೆ ನಾವು ಎಷ್ಟು ಪರಿಶುದ್ಧರಾಗಿದ್ದೀವಿ. ಅದಕ್ಕಾಗಿ ನೀವು ಜಾಸ್ತಿ ನಿಲ್ಲುವುದು ಕನ್ನಡಿ ಮುಂದೆ ಅಲ್ಲ, ಅದರ ಪಕ್ಕದಲ್ಲಿ 10 ಆಜ್ಞೆಗಳ ಕನ್ನಡಿ ಬರೆದಿಡಿ. ಕನ್ನಡಿ ನೋಡಿ ಆಮೇಲೆ 10 ಆಜ್ಞೆಗಳನ್ನು ಓದಿ. ಇದು ಹೊರಗಡೆ ಬ್ಯೂಟಿ, ಅದು ಒಳಗಡೆ ಬ್ಯೂಟಿ, ಇದು ನಿಮ್ಮ ಡ್ಯೂಟಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ನಾವೇನು ಮಾಡ್ತೀವಿ? ನಾವು ಹೊರಗಡೆ ಮಾತ್ರ ಚಂದ ಕಾಣ್ತೀವಿ, ಸ್ಮಾರ್ಟ್, ಹ್ಯಾಂಡ್ಸಮ್ಮು, ಅದು ಏನೇನೋ ಹೇಳ್ತಾರಪ್ಪ. ಆದರೆ ಒಳಗಡೆ ಮುಳುಗಡೆ ಇಲ್ಲ, ಬಿಡುಗಡೆ. ಪ್ರೈಸ್ ದಿ ಲಾರ್ಡ್.
ಅದಕ್ಕೆ ಒಳಗಡೆ ಜೀವನ, ಈ ಧ್ಯಾನಕೂಟದಲ್ಲಿ ಇಲ್ಲಿ ಬ್ಯೂಟಿ ಪಾರ್ಲರ್ ಇಲ್ಲ, ಆದರೆ ಆಂತರಿಕ ಬ್ಯೂಟಿ ಪಾರ್ಲರ್ ಇದೆ. ಆಂತರಿಕ ಬ್ಯೂಟಿ ಸಿಗ್ತಾ ಇದೆ, ಆಧ್ಯಾತ್ಮಿಕ ಬ್ಯೂಟಿ ಸಿಗ್ತಾ ಇದೆ, ಆಧ್ಯಾತ್ಮಿಕ ಆಶೀರ್ವಾದ ಸಿಗ್ತಾ ಇದೆ, ಹೊಸ ಶಕ್ತಿ ಸಿಗ್ತಾ ಇದೆ. ಲೋಕವನ್ನು ಎದುರಿಸಿ ಗೆಲ್ಲುವಂಥ ಶಕ್ತಿ, ಪಾವಿತ್ರತೆ, ಸಾಂಸ್ಕಾರಿಕ ಕೃಪೆ ನನಗೂ ನಿಮಗೂ ಸಿಗ್ತಾ ಇದೆ. ಚಪ್ಪಾಳೆ ತಟ್ಟಿ ಆ ದೇವರಿಗೆ ಸ್ತೋತ್ರ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾನು ಹೇಳಿದೆ, ನಾಲ್ಕನೆಯದು ಆಜ್ಞೆ ಬಹಳ ಮುಖ್ಯ. ಇಲ್ಲಿ ಆಜ್ಞೆಗಳ ಮೇಲೂ ನಿಮ್ಗೆ ಟಾಕ್ ಆಯಿತೋ ಇರಬಹುದು. ಕೊನೆಯದಾಗಿ ನಾನು ಹೇಳಿದೆ, ತಾಯಿ ಮರಿಯಮ್ಮ ಬಹಳ ಬಹಳ ಪವರ್ಫುಲ್, ಪ್ರೇಯರ್ಫುಲ್ ವೆಪನ್. ಆ ತಾಯಿ ಮರಿಯಮ್ಮ ಜಪಸರ, ಅವರೊಂದಿಗೆ ನಾವು ಮಾಡುವ ಜಪಸರ ನಮಗೆ ಪಾವಿತ್ರ್ಯತೆಡೆಗೆ ಕೊಂಡೋಗುತ್ತೆ. ಯಾಕಂದರೆ ಜಪಸರದ ಕೇಂದ್ರ ಬಿಂದು ಪಿತಾ, ಸುತ, ಪವಿತ್ರಾತ್ಮ. ತಾಯಿ ಮರಿಯಮ್ಮನವರು ಪರಿಶುದ್ಧ ತಾಯಿ. ಪರಿಶುದ್ಧ ತಾಯಿಯೇ ನಮಗಾಗಿ, ಪರಿಶುದ್ಧ ಜಪಮಾಲೆಯ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಅಂತೀವಿ. ಆಕೆಯೊತ್ತಿಗೆ ಆ ಒಂದು ಹೋರಾಟ ನಾವು ಮಾಡ್ತಾ ಇದ್ದೀವಿ. ದೇವರ ವಾಕ್ಯ, ನಮೋ ಮರಿಯ ಕೃಪಾಪೂರ್ಣೆ, ಅದು ದೇವರ ವಾಕ್ಯವನ್ನು ನಾವು ಪಠಿಸ್ತೀವಿ, ಭಿನ್ನಹ ಕೇಳ್ಕೊಳ್ತೀವಿ. ಭಿನ್ನಹವ ಕೇಳುವ ದೇವರು ನಮ್ಮ ಭಿನ್ನಹವನ್ನು ಆಲಿಸ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ನಮಗೆ ಬೇಕಾದುದು 1 ಥೆಸಲೋನಿಕ 5:17 ವಾಕ್ಯ ಹೇಳುತ್ತೆ. 1 ಥೆಸಲೋನಿಕ 5:17 ವಾಕ್ಯವನ್ನು ನಾವು ಓದೋಣ. 1 ಥೆಸಲೋನಿಕ, ಯಾರಿಗದು ಸಿಕ್ಕಿದ್ರೆ ಗಟ್ಟಿಯಾಗಿ ಓದಬಹುದು. 1 ಥೆಸಲೋನಿಕ 5:17 ವಾಕ್ಯ ನಾನೇ ಓದ್ತೀನಿ. ಸದಾ ಹರ್ಷಚಿತ್ತರಾಗಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ. ಹೇಗೆ ಪ್ರಾರ್ಥಿಸಬೇಕಂತೆ? ಎಡೆಬಿಡದೆ. ನೋಡಿ, ನಮ್ಮ ಪ್ರಯಾಣ ಪ್ರಾರ್ಥನೆ ಆಗುತ್ತೆ. ನಾವು ಬಾಯಲ್ಲಿ ದೈವಿಕ ಕರುಣೆ ಜಪಸರ ಹೇಳ್ಬೋದು, ಪ್ರಾರ್ಥಿಸ್ಬೋದು. ಯೇಸುವೆ ಸ್ತೋತ್ರ, ವಂದನೆ, ಪವಿತ್ರಾತ್ಮರೇ ನನ್ನನ್ನು ತುಂಬಿರಿ ಅಂತ ಪ್ರೇಯರ್ ಮಾಡ್ಬೋದು. ಎಲ್ಲ ಸಂದರ್ಭಗಳಲ್ಲೂ ಉಪಕಾರ ಸ್ಮರಣೆ ಮಾಡಿರಿ, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮ್ಮಿಂದ ಇಚ್ಛಿಸುವುದು ಇದನ್ನೇ. ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸಬೇಡಿ. ಅಂದರೆ ಏನು? ಪರಿಶುದ್ಧತೆಯನ್ನು ನಿಶ್ಚೇತನಗೊಳಿಸಬೇಡಿ, ಪ್ರವಾದನೆಯನ್ನು ಅಲ್ಲಗಳೆಯದಿರಿ, ಅವುಗಳನ್ನೆಲ್ಲ ಪರಿಶೋಧಿಸಿ ಒಳ್ಳೆಯದನ್ನು ಅಂಗೀಕರಿಸಿ ಕೆಟ್ಟದ್ದನ್ನೆಲ್ಲ ಬಿಟ್ಟು ಬಿಡಿ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಪಾವಿತ್ರ್ಯತೆಯಲ್ಲಿ ನಾವು ಸಾಂಸ್ಕಾರಿಕವಾಗಿ ಬೆಳೆಯುವಾಗ 5 ವಿಷಯಗಳು ನೆನಪಲ್ಲಿ ಇಟ್ಕೊಳ್ಳಿ. ನಾನು ಮೊದಲನೇದಾಗಿ ಹೇಳಿದೆ ನಿಮಗೆ, ಈ ಸಂಸ್ಕಾರದಲ್ಲಿ ಬೆಳೀಬೇಕಾದ್ರೆ ಅಥವಾ ಪಾವಿತ್ರ್ಯತೆಯಲ್ಲಿ ಇರಬೇಕಾದ್ರೆ ಕ್ರಿಸ್ತನೊಂದಿಗೆ ಐಕ್ಯತೆ, ಕ್ರಿಸ್ತನ ವಾಕ್ಯನೊಂದಿಗೆ ಐಕ್ಯತೆ, ಕ್ರಿಸ್ತನ ಪ್ರೀತಿಯೊಂದಿಗೆ ಐಕ್ಯತೆ, ದಾನ ಧರ್ಮದ ಜೀವನ, ಚಿಕ್ಕ ವಿಷಯಗಳಲ್ಲಿ ಪ್ರಾಮಾಣಿಕತೆ ಮತ್ತು ಪ್ರಾರ್ಥನಾ ಜೀವನ. 5ನೇದಾಗಿ ಏನು ಈ ಪರಿಶುದ್ಧತೆಯಲ್ಲಿ ಬೆಳೀಬೇಕಾದ್ರೆ ಬೇಕಾದ 5 ವಿಷಯಗಳು. ಮೊದಲನೇದಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರ್ಥಿಸಿ. ಹೇಗೆ ಪ್ರಾರ್ಥನೆ? ತಂದೆಯೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ, ಇವತ್ತು ಎದ್ದಿದ್ದೀನಲ್ಲ ನಿಮಗೆ ಸ್ತೋತ್ರ. ಥ್ಯಾಂಕ್ಸ್ ಗಿವಿಂಗ್. ಅವರನ್ನು ನೀವು ಯಾವಾಗಲೂ ಸ್ತುತಿಸಿರಿ. ಎದ್ದ ತಕ್ಷಣ ಎಷ್ಟೋ ಮಂದಿ ಮಲಗಿದವರು ಸತ್ತು ಹೋಗಿದ್ದಾರೆ, ಎದ್ದೇಳಲಿಲ್ಲ. ನಾನು ಎದ್ದಿದ್ದೀನಿ ನೀನು ನನಗೆ ಕೊಟ್ಟ ಜೀವಕ್ಕಾಗಿ. ಯಾಕಂದರೆ ಪ್ರತಿ ಪ್ರಾಣಿ ಪಕ್ಷಿಗಳು ಬೆಳಿಗ್ಗೆ ಎದ್ದ ತಕ್ಷಣ ಸದ್ದು ಮಾಡಿ ದೇವರನ್ನು ಸ್ತುತಿಸುತ್ತವೆ. ನಾವು ಮೊದಲನೇದಾಗಿ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಎದ್ದ ತಕ್ಷಣ ಟಾಯ್ಲೆಟ್ಗೆ ಓಡೋಗಬೇಡಿ, ವಾಶ್ರೂಮಿಗೆ ಓಡೋಗಬೇಡಿ, ಅಥವಾ ಮೊಬೈಲ್ ಕೈಲಿ ಇಡಬೇಡಿ. ಬೆಡ್ಡಲ್ಲೇ ಕೂತ್ಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಿ. ದೇವಾ, ನನಗೆ ಜೀವ ಕೊಟ್ಟದಕ್ಕಾಗಿ ಸ್ತೋತ್ರ, ಈ ದಿನ ಕೊಟ್ಟದಕ್ಕಾಗಿ ಸ್ತೋತ್ರ. 2ನೇದು, ಪ್ರತಿನಿತ್ಯ ಪಾವಿತ್ರ್ಯತೆಯಲ್ಲಿ ಬೆಳೀಬೇಕಾದ್ರೆ 10 ನಿಮಿಷ ಬೈಬಲ್ ಓದಿ. 10-15 ನಿಮಿಷ. ನಾನು ಯಾವಾಗಲೂ ಹೇಳುವುದಿದೆ, ಎ ಚಾಪ್ಟರ್ ಎ ಡೇ ಚೇಂಜಸ್ ದ ಚಾಪ್ಟರ್ ಆಫ್ ಯುವರ್ ಲೈಫ್. ಪ್ರೈಸ್ ದ ಲಾರ್ಡ್. ನಾನು ಸುಮಾರು ವರ್ಷದಿಂದ ಯುವಜನರ ಮಧ್ಯೆ ಸೇವೆ ಮಾಡ್ತಾ ಇದ್ದೀನಿ. ನಾನು ಯುವಜನರಿಗೆ ಹೇಳುವುದು ಇಷ್ಟೇ, ನೀನು 1 ಅಧ್ಯಾಯ ಓದು, ನಿನಗೆ ಹೊಸ ಅಧ್ಯಾಯ ಯೇಸು ಸ್ವಾಮಿ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಅದರಿಂದ ಬೈಬಲ್ ಓದುವುದನ್ನು ಬಿಡಬೇಡಿ. ಒಂದು ನಿರಂತರ, ಅದು 6 ತಿಂಗಳು ಓದಿ ಬಿಡುವುದಲ್ಲ. ಎಲ್ಲಿಂದ ಓದಬೇಕು ಫಾದರ್? ಆದಿಕಾಂಡದಿಂದ ಓದಿದರೆ ನೀವು ಪ್ರಕಟಣಾ ಗ್ರಂಥಕ್ಕೆ ತಲುಪೋಲ್ಲ, ಬಿಟ್ಬಿಡಿ. ಅದಕ್ಕಾಗಿ ದೇವರ 4 ಶುಭ ಸಂದೇಶಗಳನ್ನು ಡೈಲಿ ಓದ್ತಾ ಇರಿ. ಮತ್ತು ಈ ಪತ್ರಗಳು, ಹೊಸ ಒಡಂಬಡಿಕೆ. ನಿಮಗೆ ಹಳೆ ಒಡಂಬಡಿಕೆ ಅರ್ಥ ಆಗಬೇಕಾದ್ರೆ ಮೊದಲು ಒಂದು 5-6 ಸಾರಿ 10 ಸಾರಿ ಹೊಸ ಒಡಂಬಡಿಕೆ ಚೆನ್ನಾಗಿ ಓದಿ, ಆವಾಗ ಹಳೆ ಒಡಂಬಡಿಕೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಬೈಬಲ್ ಓದೋದು. 3ನೇದು, ಪರಮ ಪ್ರಸಾದದಲ್ಲಿ ನಾವು ಅರ್ಪಣೆಗೆ ಹೋಗೋದು. ಯಾವ ದಿನ ಹೋಗ್ತೀವಿ ನಾವು ಪರಮಪ್ರಸಾದಕ್ಕಾಗಿ? ಭಾನುವಾರ ಅಲ್ವಾ? ಸಾಧ್ಯವಾದರೆ, ಕಂಪಲ್ಸರಿ ಅಲ್ಲ, ಸಾಧ್ಯವಾದರೆ ಪ್ರತಿನಿತ್ಯ ನೀವು ದೇವಾಲಯಕ್ಕೆ ಬಲಿಪೂಜೆಗೂ ಹೋಗಿ. ಏಕೆಂದರೆ ಅದು ನಿಮಗೆ ಶಕ್ತಿ ಕೊಡುತ್ತೆ. ಕೆಲವರು ಹೇಳ್ತಾರೆ, ಟೈಮ್ ಇಲ್ಲ ಫಾದರ್, ಟೈಮ್ ಇಲ್ಲ ಫಾದರ್, ಟೈಮ್ ಇಲ್ಲ. ಟೈಮ್ ಇರುವವರು ಟೈಮ್ ಇಲ್ಲ ಅಂತ ಹೇಳೋಲ್ಲ, ಆಲಸಿಗಳು ಟೈಮ್ ಇಲ್ಲ ಅಂತ ಹೇಳ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಟೈಮ್ ನಾವು ಮಾಡ್ಕೊಳ್ಬೇಕು.
ಕೆಲವರು ಭಾನುವಾರನೂ ಬಲಿಪೂಜೆಗೆ ಹೋಗೋಲ್ಲ, ಹೋದ್ರೂ ಹೊರಗಡೆ ನಿಲ್ಲಬೇಡಿ, ಪಾವಿತ್ರ್ಯತೆ ಕಳ್ಕೊಳ್ಬೇಡಿ, ಸಂರಕ್ಷಣೆ ಕಳ್ಕೊಳ್ಬೇಡಿ, ಅಯೋಗ್ಯವಾಗಿ ರೊಟ್ಟಿ ಭುಜಿಸಬೇಡಿ. ದಯವಿಟ್ಟು ಹೋದವರು ಮೊದಲ ಬೆಂಚಿಂದ ಕೂತ್ಕೊಳ್ಳಲಿ, ಪ್ರೇಯರ್ ಮಾಡಲು ಆರಂಭ ಮಾಡಿ. ನೀವು ಹೋಗುವುದು ಫಾದರ್ಗಾಗಿ, ಬಿಷಪ್ಗಾಗಿ, ಪೋಪ್ಗಾಗಿ ಅಲ್ಲ, ನಿಮ್ಮ ರಕ್ಷಣೆಗಾಗಿ, ಕ್ರಿಸ್ತನ ಪ್ರೀತಿಗಾಗಿ. ಪ್ರೈಸ್ ದ ಲಾರ್ಡ್. ಪಾವಿತ್ರ್ಯತೆಯಲ್ಲಿ ಬೆಳೆಯಲು ಮೂರನೇದು ಪರಮ ಪ್ರಸಾದ, ಅಂದರೆ ಬಲಿಪೂಜೆ. ನಾಲ್ಕನೆಯದು, ನಾವು ಪಾವಿತ್ರ್ಯತೆಯಲ್ಲಿ ಬೆಳೆಯಬೇಕಾದ್ರೆ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಾಕ್ಷಿಯನ್ನು ಪರೀಕ್ಷಿಸಬೇಕು. ಇಂಗ್ಲೀಷ್ ಭಾಷೆಯಲ್ಲಿ ಹೇಳ್ತಾರೆ ಎಕ್ಸಾಮಿನೇಷನ್ ಆಫ್ ಕಾನ್ಷಿಯನ್ಸ್. ಪ್ರತಿ ರಾತ್ರಿ ಮಲಗಲಿಕ್ಕೆ ಹೋಗುವ ಮುನ್ನ ಸ್ವಲ್ಪ ಹೊತ್ತು ಮೊಬೈಲ್ ಬದಿಗಿಡಿ, ಕೂತ್ಕೊಳ್ಳಿ. ಈ ದಿನಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿ. ಏನಾದರೂ ಕೊರತೆಗಳಿದ್ದರೆ ಕ್ಷಮೆ ಕೇಳಿ. ಯೇಸುವೆ, ಈ ರಾತ್ರಿ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಇರುತ್ತೆ, ಅನ್ಕಾನ್ಷಿಯಸ್ ಮೈಂಡ್ ನಿಮಗೆ ತಿಳಿದಿದೆ. ನಾನು ಮಲಗಿರುವಾಗ ನಿಮ್ಮ ದರ್ಶನ ನನಗೆ ನೀಡಿರಿ. ಆವಾಗ ದೆವ್ವದ, ಪೀಡೆಯ, ಕಿರ್ಚುವ ಅಥವಾ ಏನೆಲ್ಲ ನಿಮಗೆ ಕನಸಿನಲ್ಲಿ ಬರೋಲ್ಲ. ಒಳ್ಳೆಯ ಕನಸು ಬರಬೇಕಾದ್ರೆ ನೀವು ಒಳ್ಳೆಯ ಹೃದಯದಿಂದ ಮಲಗಬೇಕು. ಅದಕ್ಕೆ ನೀವು ನಿಮ್ಮ ಹೃದಯದ ಪರೀಕ್ಷೆ ಮಾಡಬೇಕು, ಎಕ್ಸಾಮಿನೇಷನ್ ಆಫ್ ಕಾನ್ಷಿಯನ್ಸ್. ಐದನೇದಾಗಿ ವರ್ಕ್ಸ್ ಆಫ್ ಮರ್ಸಿ ಅಂತೀವಿ, ದಯೆಯ ಕಾರ್ಯಗಳು ನಾವು ಮಾಡಬೇಕು. ನಮ್ಮ ಜೀವನದಲ್ಲಿ ಪವಿತ್ರತೆಗೆ ದಯೆಯ ಕಾರ್ಯಗಳು. ಮೊದಲನೇದಾಗಿ ನಾನು ಹೇಳಿದೆ, ಮೊದಲು ಎದ್ದು ದೇವರಿಗೆ ಸ್ಥಳ ಕೊಡು, ದೇವರನ್ನು ಸ್ತುತಿಸು. ಎರಡನೇದಾಗಿ ಬೈಬಲನ್ನು 10 ನಿಮಿಷ ಓದು. ಮೂರನೇದಾಗಿ ಪರಮ ಪ್ರಸಾದದಲ್ಲಿ ಭಾಗವಹಿಸು. ನಾಲ್ಕನೆಯದಾಗಿ ನೀನು ನಿನ್ನ ಮನಸ್ಸಾಕ್ಷಿಯನ್ನು ಪರಿಶೀಲಿಸು. ಐದನೆಯದಾಗಿ ದಯೆಯ ಕಾರ್ಯಗಳನ್ನು ಮಾಡು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. 1 ನಿಮಿಷ 2 ಕರಗಳನ್ನು ಹೃದಯದ ಮೇಲಿಡಿ, ನನ್ನ ಜೊತೆ ಹೇಳಿ, ಪ್ರಭು ಯೇಸುವೆ, ಪರಿಶುದ್ಧರು 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 ನೀವೇ ಸ್ವಾಮಿ. ನಾವು ಮಾನವರು, ಬಲಹೀನರು, ಆದರೆ ಪರಿಶುದ್ಧರಾಗಲು, ಪಾವಿತ್ರ್ಯತೆಯಡೆಯಲ್ಲಿ ಜೀವಿಸಲು ನಮ್ಮನ್ನು ಆಹ್ವಾನಿಸುತ್ತೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ, ನಿಮಗೆ ವಂದನೆ. ಯೇಸುವೇ, ನನ್ನನ್ನು ಪಾವಿತ್ರ್ಯತೆಯಲ್ಲಿ ಬಲಪಡಿಸಿರಿ. ಪರಿಶುದ್ಧ ದೇವನೇ, ನಿಮ್ಮ ಪರಿಶುದ್ಧತೆ ನನ್ನಲ್ಲಿ, ನಿಮ್ಮ ಪರಿಪೂರ್ಣತೆ ನನ್ನಲ್ಲಿ ಇಳಿದು ಬರಲಿ. ಈ ಧ್ಯಾನದ ಮೂಲಕ, ಈ ಕುಟುಂಬೋತ್ಸವದ ಮೂಲಕ ಎಲ್ಲ ಅಶುದ್ಧತೆಗಳು, ಪರಿಶುದ್ಧತೆಗೆ ವಿರೋಧವಾಗಿ ಬರುವ ಎಲ್ಲ ಪಾಪದ ಬೇರುಗಳು ಸುಟ್ಟು ಹಾಕಿರಿ. ಯೇಸು ನಾಮದಲ್ಲಿ, ಯೇಸು ವಾಕ್ಯ ರಕ್ತ ಶಕ್ತಿಯಲ್ಲಿ ಪ್ರಾರ್ಥಿಸುತ್ತೇವೆ. 2 ಕರಗಳನ್ನು ಮೇಲೆತ್ತೋಣ, 1 ನಿಮಿಷ ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಗಟ್ಟಿಯಾಗಿ, ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರಾದ ದೇವರೇ, ಸರ್ವಶಕ್ತ ಕರುಣಾಳು ದೇವರೇ, ಪರಿಶುದ್ಧರು ಪರಿಶುದ್ಧರಿಂದ ಆರಾಧಿಸುವ ಆ ಸಾನ್ನಿಧ್ಯದಲ್ಲಿ ದೇವದೂತರೊಡಗೂಡಿ ಸಂತರೊಡಗೂಡಿರುವ ತಾಯಿ ಮರಿಯಮ್ಮನವರೇ, ನನ್ನ ಮಕ್ಕಳಿಗಾಗಿ ಕುಟುಂಬೋತ್ಸವದಲ್ಲಿ ಪರಿಶುದ್ಧತೆಗಾಗಿ ಪ್ರಾರ್ಥಿಸಿರಿ. ಅವರು ಮಾಡುವ ಹೋರಾಟದಲ್ಲಿ ಅವರಿಗೆ ಜಯ ಕೊಡಿರಿ. ಪವಿತ್ರಾತ್ಮರ ಶಕ್ತಿಯಿಂದ ಈ ಪರಿಶುದ್ಧ ಜೀವನ ಜೀವಿಸಲು ನಾನು ಬೋಧಿಸಿದ ವಾಕ್ಯಗಳು ಇವರ ಹೃದಯದಲ್ಲಿ ಹುದುಗಿಸಿರಿ, ಆಶೀರ್ವದಿಸಿರಿ. ಟಚ್, ಬ್ಲೆಸ್, heal. Hallelujah, 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 hallelujah. Praise the Lord. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ, ಜೋರಾಗಿ ಜೋರಾಗಿ. Hallelujah, hallelujah, hallelujah. ಯೇಸುವೇ ಸ್ತೋತ್ರ. ಆತ್ಮೀಯರೇ, ನಮ್ಮ ಜೀವನದಲ್ಲಿ ಪಾವಿತ್ರ್ಯತೆಯನ್ನು ನಮಗೆ ಕೊಡುವಂಥದ್ದು ಸಂಸ್ಕಾರಗಳು. ಎಷ್ಟು ಸಂಸ್ಕಾರಗಳಿವೆ? 7 ಸಂಸ್ಕಾರಗಳೇ. ಮೊದಲನೇದು ಯಾವುದು? ಜ್ಞಾನ ಸ್ನಾನ. ಎರಡನೇದು ದೃಢೀಕರಣ. ಮೂರನೇದು ಪರಮಪ್ರಸಾದ. ನಾಲ್ಕನೇದು ಪಶ್ಚಾತ್ತಾಪ. 5ನೇದು ವ್ಯಾಧಿಸ್ಥರ ಅಭ್ಯಂಗ. 6ನೇದು ಯಾಜಕಾಭಿಷೇಕ. 7ನೇದು ವಿವಾಹ. ಈ 7 ಸಂಸ್ಕಾರಗಳು ಅನುಗ್ರಹದ, ಕೃಪೆಯ ಸಾಧನಗಳು. ಪ್ರೈಸ್ ದ ಲಾರ್ಡ್. ಒಬ್ಬರು ಕಥೋಲಿಕ ಜೀವನ ಜೀವಿಸ್ತಾರಾ ಇಲ್ಲ ಅಂತೇಳಿ ಹೇಗೆ ಗೊತ್ತಾಗೋದು ಅಂದರೆ, ಅವರು ಸಂಸ್ಕಾರದಲ್ಲಿ ಜೀವಿಸಿದರೆ ಕಥೋಲಿಕ ಜೀವನ ಜೀವಿಸ್ತಾರೆ. ಸಂಸ್ಕಾರದಲ್ಲಿ ಬಿಟ್ಟು ಅವ್ರು ಹೊರಗಡೆ ಹೋದರೆ ಅವರು ಕಥೋಲಿಕ ಹೆಸರು ಮಾತ್ರ, ಕಥೋಲಿಕರಲ್ಲ. ಯೇಸುವಿನ ಜೊತೆಗೆ ಕಥೋಲಿಕರಾಗಿ ಇರಬೇಕಾದರೆ ಈ 7 ಸಂಸ್ಕಾರಗಳಲ್ಲಿ ನಮ್ಮ ಕ್ರೈಸ್ತೀಯ ಜೀವನ ಬಾಳನ್ನು ನಾವು ಬೆಳಗಿಸಬೇಕು. ಬಹಳ ಮುಖ್ಯ ಮಕ್ಕಳೇ. ಎಷ್ಟೋ ಮಂದಿ ಸಂಸ್ಕಾರದ ಹೊರಗಡೆ, ಯುವಕ ಯುವತಿಯರು ಸಂಸ್ಕಾರದ ಹೊರಗಡೆ ಜೀವಿಸ್ತಾ ಇದ್ದಾರೆ.
ಅನೇಕರು ಅಕ್ರಮ ಸಂಬಂಧಗಳಲ್ಲಿ ಜೀವಿಸ್ತಾರೆ. ಚರ್ಚಲ್ಲಿ ವಿವಾಹವಾಗದೆ ಬೇರೆ ಬೇರೆ ಸಂಬಂಧಗಳಲ್ಲಿ ಜೀವಿಸ್ತಾ ಇದ್ದಾರೆ. ಅದನ್ನು ಸರಿಪಡಿಸುವ ಅಲ್ಲಿ ಧರ್ಮಸಭೆ ನಿಮಗೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ನೀವು ನಿಮ್ಮ ವಿಚಾರಣೆ ಗುರುಗಳನ್ನು ಭೇಟಿಯಾಗಿ ಅದನ್ನು ಸರಿದೂಗಿಸಬೇಕು. ಇವತ್ತು ಪವಿತ್ರತೆಗೆ ಅಡ್ಡಿ ಇರುವುದು ಇವುಗಳೆಲ್ಲ. ಅದರಿಂದ ಯೇಸು ಸ್ವಾಮಿ ನಮಗೆ ನಾವು ಸಂಸ್ಕಾರದಲ್ಲಿ ಜೀವಿಸಿದಾಗ ಸ್ವರ್ಗ ಸಾಮ್ರಾಜ್ಯದ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸ್ತೀವಿ. ನಾವು ಇಲ್ಲಿಂದ ಅಲ್ಲಿ ಹೋಗೋದು, ಆದರೆ ಅಲ್ಲಿ ಹೋಗಬೇಕಾದ್ರೆ ಯೇಸು ಕೊಟ್ಟ ಈ ಸಂಸ್ಕಾರಗಳಲ್ಲಿ ನಾವು ಜೀವಿಸತಕ್ಕದ್ದು. ಹಲ್ಲೆಲೂಯಾ. ನೋಡೋಣ, ನಾವು ಈಗ ಪಡೆದುಕೊಂಡ ಸಂಸ್ಕಾರಗಳ ಮೂಲಕ ಹೇಗೆ ಪರಿಶುದ್ಧತೆಯ, ಪಾವಿತ್ರ್ಯತೆಯ ಅಥವಾ ಸ್ಯಾಂಕ್ಟಿಫೈಯಿಂಗ್ ಗ್ರೇಸ್ ನಮ್ಮನ್ನು ದೇವರೆಡೆಗೆ ಕೊಂಡೊಯ್ಯುವ ಕೃಪೆ ಸಿಗುತ್ತೆ. ಮೊದಲನೇದಾಗಿ ಸ್ನಾನ ದೀಕ್ಷೆಯ ಮೂಲಕ ನಾವು ಏನಾಗ್ತೀವಿ? ಯಾರ ಮಕ್ಕಳಾಗ್ತೀವಿ? ದೇವರ ಮಕ್ಕಳಾಗ್ತೀವಿ. ಸ್ನಾನ ದೀಕ್ಷೆಯ ಮೂಲಕ ನಾವು ದೇವರ ಮಕ್ಕಳಾಗ್ತೀವಿ. ಜನ್ಮ ಪಾಪ ಅಂದರೆ ಏನು? ಅವಿಧೇಯತೆ. ಆದಾಮ್ ಮತ್ತು ಅವ್ವಳು ಮಾಡಿದ ಪಾಪ ಅವಿಧೇಯತೆಯ ಪಾಪ, ಅವಿಧೇಯತೆಯ ಆತ್ಮ. ಯೇಸು ಮತ್ತು ಮರಿಯಳು ವಿಧೇಯತೆಯಿಂದ ಅದನ್ನು ಸರಿದೂಗಿಸಿದರು. ಅದಕ್ಕಾಗಿ ಸ್ನಾನ ದೀಕ್ಷೆಯಲ್ಲಿ ನಾವು ನಮ್ಮ ಜನ್ಮ ಪಾಪ ಅಳಿದು ಹೋಗುತ್ತೆ. ಆದ್ದರಿಂದ ನಮ್ಮಲ್ಲಿ ಶಾಪ ಇಲ್ಲ. ಆ ಶಾಪದಿಂದ ನಮಗೆ ಯೇಸು ಬಿಡುಗಡೆ ಕೊಟ್ಟಿದ್ದಾರೆ. ಯೇಸುವಿನಲ್ಲಿ ನಾವು ಹೊಸ ಸೃಷ್ಟಿಗಳಾಗುತ್ತೇವೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಕ್ರಿಸ್ತನ ಅನುಯಾಯಿಗಳಾದ ನಮ್ಮನ್ನು ಏನಂತ ಕರೀತಾರೆ? ಕ್ರೈಸ್ತರು ಅಂತ ಕರೀತಾರೆ. ಸೊ ಸ್ನಾನ ದೀಕ್ಷೆಯ ಮೂಲಕ ಉದಾಹರಣೆ ನಾವು ನೋಡೋದಾದರೆ ಬೈಬಲಲ್ಲಿ ರೋಮನ್ನರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ರೋಮನ್ನರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ನಾನು ನಿಮಗೆ ಓದ್ತೀನಿ. 6ನೇ ಅಧ್ಯಾಯ ವಾಕ್ಯ 4. ಹೀಗಿರಲಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ನಮಗೆ ಒಂದು ಸಮಾಧಿಯಾಗಿದೆ. ಯಾವಾಗ? ದೀಕ್ಷಾ ಸ್ನಾನದಲ್ಲಿ ಸಮಾಧಿಯಾಗಿದೆ. ನಮ್ಮ ಪಾಪ, ಜನ್ಮ ಪಾಪ ಸತ್ತು ಹೋಗಿದೆ. ಆದುದರಿಂದ ತಂದೆಯ ಮಹಿಮಾಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಈಗ ನಮ್ಮ ಒಳಗಡೆ ಇರುವ ಜೀವ ಯಾರ ಜೀವ? ಕ್ರಿಸ್ತನ ಜೀವ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಬೈಬಲ್ ಹೇಳುತ್ತೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನಿಮ್ಮನ್ನು ಕ್ರಯಕ್ಕೆ ಕೊಳ್ಳಲಾಗಿದೆ. 1 ಕೊರಿಂಥ 6:19-20, 1 ಕೊರಿಂಥ 7:23. ಆ ಕ್ರಯ ಬೆಳ್ಳಿಯಲ್ಲ, ಬಂಗಾರವಲ್ಲ, ಯೇಸುವಿನ ಪರಿಶುದ್ಧ ರಕ್ತ. 1 ಪೇತ್ರ 1:18-19. ನಿಮ್ಮ ಪೂರ್ವಜರಿಂದ ಬಂದ ಕೆಟ್ಟ ನಡವಳಿಕೆಯಿಂದ ಬಿಡುಗಡೆ ಕೊಟ್ಟಿದ್ದು ಯಾವುದು? ಯೇಸುವಿನ ಪರಿಶುದ್ಧ ರಕ್ತ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀವು ದೇವರ ಆಲಯ, ನಿಮ್ಮೊಳಗಡೆ ಪವಿತ್ರಾತ್ಮ ಜೀವಿಸ್ತಾರೆ. 3:16-17, 1 ಕೊರಿಂಥ. ಅಂದರೆ ನಾವು ಹೊಸ ಜೀವನ, ನೂತನ ಜೀವನ, ಪುನರುತ್ಥಾನ ಜೀವನ ಜೀವಿಸ್ತಾ ಇದ್ದೀವಿ. ಅದಕ್ಕೆ ಸಂತ ಪೌಲರು ಹೇಳ್ತಾರೆ, ಸಾವು ನಮಗೆ ಏನಲ್ಲ, ಕೊನೆಯಲ್ಲ. ನಾವು ಇಲ್ಲಿಂದ ಅಲ್ಲಿ ಹೋಗ್ತೀವಿ. ಅದಕ್ಕಾಗಿ ಸಾವಿಗಾಗಿ ನಾವು ಹೆದರಬೇಕಾಗಿಲ್ಲ. ಅದರಿಂದ ಸ್ನಾನ ದೀಕ್ಷೆಯ ಮೂಲಕ ದೇವರ ಕೃಪೆ ಪಡೆದಿದ್ದೀವಿ, ಪಾವಿತ್ರ್ಯತೆಯನ್ನು ಪಡೆದಿದ್ದೀವಿ. ಅದನ್ನು ಉಳಿಸಿಕೊಳ್ಳುವಂಥ ಜವಾಬ್ದಾರಿ ಇದೆ. ಎರಡನೇದಾಗಿ ಪರಮಪ್ರಸಾದ. ನಿನ್ನೆ ನಾನು ಪರಮಪ್ರಸಾದದ ಬಗ್ಗೆ ಬೋಧನೆ ಮಾಡಿದೆ. ಫಾದರ್ ಕೂಡ ನಿಮಗೆ ಬೋಧನೆ ಮಾಡಿದರು. ಪರಮಪ್ರಸಾದ ನಮ್ಮ ಜೀವನದ ಮೂಲ ಮತ್ತು ಶಿಖರ. ಇಟ್ ಈಸ್ ದ ಸೋರ್ಸ್ ಆ್ಯಂಡ್ ಸಮಿಟ್ ಆಫ್ ಅವರ್ ಕ್ಯಾಥಲಿಕ್ ಫೇತ್. ನಮ್ಮ ಹೃದಯ ಪರಮಪ್ರಸಾದ. ಅದಕ್ಕೆ ಯಾವುದೇ ಧ್ಯಾನ ಕೂಟದಲ್ಲಿ ನಾನು ಹೋದಾಗ ಪರಮಪ್ರಸಾದಲ್ಲಿ ಇರಬೇಕು, ಪರಮಪ್ರಸಾದದ ಆರಾಧನೆ ಇರಬೇಕು, ಮತ್ತು ಅಲ್ಲಿ ಪಾಪ ನಿವೇದನೆ ಸಂಸ್ಕಾರ ಇರಬೇಕು. ಇಲ್ಲದಿದ್ದರೆ ಅದು ಧ್ಯಾನ ಕೂಟ ಅಲ್ಲ, ಅದು ಒಂದು ವಾಕ್ಯ ಘೋಷಣೆ ಮಾತ್ರ. ಅದಕ್ಕಾಗಿ ಬೈಬಲ್ ಹೇಳ್ತದೆ ಪರಮಪ್ರಸಾದ ನಮ್ಮ ಹೃದಯ. ನಮ್ಮ ಎಲ್ಲ ನೋಡಿ, ಇಲ್ಲಿ ಎಲ್ಲ ಆ್ಯಕ್ಟಿವಿಟಿಗಳು ಪರಮಪ್ರಸಾದ ಕೇಂದ್ರಿತ. ನೀವು ಕೊನೆಗೆ ಆರಾಧನೆಗೆ ಬರುವುದು ಆ ಪರಮಪ್ರಸಾದದತ್ತ. ಅಲ್ಲಿ ಯೇಸು ನಮ್ಮನ್ನು ಸ್ಪರ್ಶಿಸುತ್ತಾರೆ, ಬಿಡುಗಡೆ ಕೊಡ್ತಾರೆ. ಪರಮಪ್ರಸಾದ ಪ್ರೀತಿಸಿ, ಪರಮಪ್ರಸಾದ ಜೀವಿಸಿ, ಪರಮಪ್ರಸಾದಕ್ಕೆ ಸಾಕ್ಷಿಯಾಗಿ. ಮೂರನೇದು ಪಶ್ಚಾತ್ತಾಪ ಪಾವಿತ್ರ್ಯತೆಯನ್ನು ಮರಳಿ ಕೊಡುತ್ತದೆ. ಪಶ್ಚಾತ್ತಾಪದ ಸಂಸ್ಕಾರ. ಇವತ್ತು ನಿನ್ನೆ ನೀವೆಲ್ಲರೂ ಈ ಪಶ್ಚಾತ್ತಾಪ ಪಟ್ಟು ಪಾಪ ನಿವೇದನೆ ಮಾಡಿದ್ರಿ, ಹೌದಾ? ಹೌದಾ? ಪಶ್ಚಾತ್ತಾಪ ಏನು ಸಿಗುತ್ತೆ ನಿಮಗೆ? ಮತ್ತೆ ಪಾವಿತ್ರ್ಯತೆ, ಹೋಲಿನೆಸ್, ಮತ್ತೆ ದೇವರು ನಿಮಗೆ ಆ ಪಾವಿತ್ರ್ಯತೆಗೆ ತರ್ತಾರೆ, ಮರಳಿ ಕೊಡುತ್ತದೆ. 1 ಯೋಹಾನ 1:9 ನಮಗೆ ಹೇಳುತ್ತೆ, ಯೇಸುವಿನಲ್ಲಿ ನಮಗೆ ಆ ಏನು ಹೇಳ್ತಾರೆ, ಪಾವಿತ್ರ್ಯತೆ ಮರಳಿ ಸಿಗುತ್ತೆ.
ಅಥವಾ ನಮ್ಮ ಕಥೋಲಿಕ ಸಭೆಯ ಧರ್ಮೋಪದೇಶ ಹೇಳುತ್ತೆ 1, 4, 4, 6 ಈ ಪಾವಿತ್ರ್ಯತೆಯನ್ನು ಪಶ್ಚಾತ್ತಾಪದ ಮೂಲಕ ನಾವು ಮರಳಿ ಪಡೆಯುತ್ತೀವಿ. 4ನೇದಾಗಿ ದೃಢೀಕರಣ. ಏನು ದೃಢೀಕರಣದ ಮೂಲಕ ಏನು ಸಿಗುತ್ತೆ? ದೃಢೀಕರಣದ ಮೂಲಕ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗ್ತೀವಿ. ಏನಾಗ್ತೀವಿ? ಕ್ರಿಸ್ತನಿಗೆ ಸಾಕ್ಷಿಗಳಾಗ್ತೀವಿ. ನೋಡಿ, ಪ್ರೇಷಿತರ ಕಾರ್ಯಕಲಾಪಗಳು 1ನೇ ಅಧ್ಯಾಯ ವಾಕ್ಯ 8 ನಾನು ಓದ್ತೀನಿ ನಿಮಗೆ. ಆದರೆ ಪವಿತ್ರ ಆತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಏನಾಗುವಿರಿ? ಶಕ್ತಿಯುತರಾಗುವಿರಿ. ಆಗ ನೀವು ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗುವಿರಿ. ಡಿವೈನ್ ರಿಟ್ರೀಟ್ ಸೆಂಟರ್ ಮುರಿಂಗ್ಯೂರ್, ಕೇರಳ ಕೋಟಿ ಕೋಟಿ ಸಾಕ್ಷಿಗಳನ್ನು ಎಬ್ಬಿಸಿದೆ. ಪ್ರೈಸ್ ದ ಲಾರ್ಡ್. ನಿಮ್ಮನ್ನೂ ಕೂಡ ಈ ಕುಟುಂಬೋತ್ಸವದ ಮೂಲಕ ಯೇಸು ಸಾಕ್ಷಿಗಳನ್ನಾಗಿ ಕರ್ನಾಟಕದಲ್ಲಿ ನೀವಿರುವ ಜಾಗದಲ್ಲಿ ಎಬ್ಬಿಸ್ತಾರೆ. ಚಪ್ಪಾಳೆ ತಟ್ಟಿ ಆ ದೇವರಿಗೆ ಸ್ತೋತ್ರ ಕೊಡಿ. ಹಾಲೆಲೂಯಾ, ಹಾಲೆಲೂಯಾ. 5ನೇಯದಾಗಿ ಸಂಸ್ಕಾರದಲ್ಲಿ 5ನೇ ವಿಶೇಷವಾಗಿ ನಮಗೆ ಪಾವಿತ್ರ್ಯತೆಯನ್ನು ಕೊಡುತ್ತದೆ. ಪವಿತ್ರಗೊಳಿಸುವ ಕೃಪೆಯಾಗಿದೆ. ಇಟ್ ಈಸ್ ಸ್ಯಾಂಕ್ಟಿಫೈಯಿಂಗ್ ಗ್ರೇಸ್ ಅಂತೀವಿ ನಾವು. ಈ ಸಂಸ್ಕಾರಗಳನ್ನು ಮಕ್ಕಳಿಗೆ ಚಿಕ್ಕಂದಿನಿಂದ ಕಲಿಸಬೇಕು ಮತ್ತು ನಾವು ಅದನ್ನು ಕಡೆಗಣಿಸಬಾರ್ದು. ಯೋಹಾನ 1:16 ನಮಗೆ ಇದರ ಕುರಿತು ಹೇಳುತ್ತೆ. 6ನೇದಾಗಿ ಯೇಸುವಿನ ಶರೀರದೊಂದಿಗೆ ನಾವು ಐಕ್ಯವಾಗುತ್ತೇವೆ. ರೋಮನರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ವಾಕ್ಯ 4-5. ರೋಮನರಿಗೆ 12 ವಾಕ್ಯ 4-5 ನಾನು ನಿಮಗಾಗಿ ಓದ್ತೀನಿ. ನಮಗಿರುವುದು ಒಂದೇ ದೇಹ, ಆದರೂ ಅದರಲ್ಲಿ ಅನೇಕ ಅಂಗಗಳಿವೆ. ಈ ಅಂಗಗಳೆಲ್ಲವೂ ತಮ್ಮದೇ ಆದ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತವೆ. ಅಂತೆಯೇ ನಾವು ಅನೇಕ ಮಂದಿ ಇದ್ದರೂ ಕ್ರಿಸ್ತ ಯೇಸುವಿನಲ್ಲಿ ನಾವೆಲ್ಲರೂ ಒಂದೇ ದೇಹವಾಗಿದ್ದೇವೆ. ಒಬ್ಬರಿಗೊಬ್ಬರು ದೇಹದ ವಿವಿಧ ಅಂಗಗಳಂತೆ ಹೊಂದಿಕೊಂಡಿದ್ದೇವೆ. ದೇವರು ಅನುಗ್ರಹಿಸಿರುವ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಪ್ರೈಸ್ ದ ಲಾರ್ಡ್. ಅಂದರೆ ಸಂಸ್ಕಾರಗಳು ನಮ್ಮನ್ನು ಯೇಸುವಿನೊಂದಿಗೆ ಐಕ್ಯವಾಗುತ್ತವೆ. ಅದಕ್ಕಾಗಿ ನೀವು ನೋಡಿದಿ, ಹೋದ ವರ್ಷ ನಮಗೆ ಏನೋ ಜೂಬ್ಲಿ ವರ್ಷ ಅಲ್ವಾ, ಸಿನೋಡ್ ಎಲ್ಲ ನಡೀತಿದ್ದು. ಅಂದರೆ ನಾವು ಜೊತೆಯಾಗಿ ನಡೆಯಬೇಕು. ಎಲ್ಲರೂ ನಾವು ಸ್ನಾನ ದೀಕ್ಷೆಯಲ್ಲಿ ಅಥವಾ ದೀಕ್ಷಾ ಸ್ನಾನದಲ್ಲಿ ದೇವರ ಮಕ್ಕಳಾಗಿದ್ದೇವೆ. ಇನ್ ಬ್ಯಾಪ್ಟಿಸಮ್ ವಿ ಆರ್ ಯುನೈಟೆಡ್. ಅದಕ್ಕಾಗಿ ನಾವೆಲ್ಲರೂ ದೇವರ ಮಕ್ಕಳು. ಇದರ ಕುರಿತು ನಾವು ಧ್ಯಾನಿಸಿದ್ವಿ. 7ನೇದಾಗಿ ನಾವು ಕ್ರಿಸ್ತನ ಯಾತನೆಯೊಂದಿಗೆ ಐಕ್ಯೆಯಾಗ್ತೀವಿ. ಯಾವುದು? ಅಭ್ಯಂಜನ. ವಿಶೇಷವಾಗಿ ಈ ವ್ಯಾಧಿಷ್ಠರ ಅಭ್ಯಂಜನ ಅಂದರೆ ಏನು? ಕ್ರಿಸ್ತನ ಯಾತನೆಯೊಂದಿಗೆ ಐಕ್ಯೆಯಾಗ್ತೀವಿ. ಕ್ರಿಸ್ತ ಆ ಯಾತನೆಗಳನ್ನು ನಮ್ಮಿಂದ ತೊಲಗಿಸುತ್ತಾರೆ. ನಮಗೆ ಸುಖವನ್ನು ಕೊಡ್ತಾರೆ ಅಥವಾ ಸೌಖ್ಯವನ್ನು ಕೊಡ್ತಾರೆ. ಆಧ್ಯಾತ್ಮಿಕ ಆಂತರಿಕ ಬಲವನ್ನು ಕೊಡ್ತಾರೆ. ಹಾಗೆಯೇ 8ನೇದಾಗಿ ನಾವು ಸಂಸ್ಕಾರಗಳ ಮೂಲಕ ನಮ್ಮ ಜೀವನ ಯಾಜಕ ದೀಕ್ಷೆ, ನೀವು ನೋಡಿದಿರಿ, ಯಾಜಕ ಮತ್ತು ವಿವಾಹ ದೀಕ್ಷೆಯ ಮೂಲಕ ನಮಗೆ ಸಂರಕ್ಷಣೆಯ ಕಾರ್ಯ. ನಿಮಗೆ ವಿವಾಹವಾದವರಿಗೆ ಪತಿ ಪತ್ನಿ ಮಕ್ಕಳು ಸಂರಕ್ಷಣೆಯ ಕಾರ್ಯ ಕುಟುಂಬ. ನಮಗೆ ಸಂರಕ್ಷಣೆ ಕಾರ್ಯ ಯಾಜಕ ಸೇವೆಯ ಮೂಲಕ ನಾವು ಒಂದು ಧರ್ಮ ಕೇಂದ್ರಕ್ಕೆ ಗುರುಗಳಾಗಿ ಅಲ್ಲಿರುವ ಜನರನ್ನು ನಾವು ನೋಡುವಂಥ ಕಾರ್ಯ. ಅಂದರೆ ನಮಗೆ ಇಬ್ಬರಿಗೂ ಕೊಟ್ಟ ಕಾರ್ಯ ಇರಬಹುದು. ನನಗೆ ಯಾಜಕಾಭಿ ದೀಕ್ಷೆ ಸಿಕ್ಕಿದೆ, ನಿಮಗೆ ವಿವಾಹ ಸಂಸ್ಕಾರ ಸಿಕ್ಕಿದೆ. ಎರಡೂ ಆಶೀರ್ವಾದ ಹೊಂದಿದ ಸಂಸ್ಕಾರಗಳು. ಆದರೆ ಇದರಲ್ಲಿ ನಮಗೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯಲ್ಲಿ ನಾವು ಜೀವಿಸತಕ್ಕದ್ದು ಮತ್ತು ಯೇಸುವಿಗೆ ಸಾಕ್ಷಿಯಾಗತಕ್ಕದ್ದು. 9ನೇದಾಗಿ ಆರಾಧನಾ ವಿಧಿ. ಅಂದರೆ ನಾವು ಚರ್ಚಲ್ಲಿ ಭಾಗವಹಿಸುವ ಆರಾಧನಾ ವಿಧಿಯಲ್ಲಿ ಸ್ವರ್ಗೀಯ ಆರಾಧನಾ ವಿಧಿಯೊಂದಿಗೆ, ವಿಶೇಷವಾಗಿ ಬಲಿಪೂಜೆಯಲ್ಲಿ ಸ್ವರ್ಗೀಯ ಆರಾಧನಾ ವಿಧಿಯೊಂದಿಗೆ ಒಂದಾಗ್ತೀವಿ. ಆದರೆ ಯಾವುದೇ ಆರಾಧನೆಗಳು, ಧ್ಯಾನ ಕೂಟಗಳು ಚರ್ಚಲ್ಲಿರುವಾಗ, ನಿಮ್ಮ ಪ್ರಾರ್ಥನಾ ಕೂಟಗಳು ಎಲ್ಲ ಇದೆ, ಅವೆಲ್ಲವೂ ನಮಗೆ ದೇವರೊಡನೆ ಒಂದಾಗಿಸುವ ಸಾಂಸ್ಕಾರಿಕ ಕೃಪೆಯಾಗಿವೆ. 10ನೇದಾಗಿ ಸಂಸ್ಕಾರಗಳು ನಮಗೆ ನಿತ್ಯ ಜೀವ ಕೊಡುತ್ತವೆ. ಏನು ಕೊಡ್ತವೆ? ಸ್ಯಾಕ್ರಮೆಂಟ್ಸ್ ಗಿವ್ಸ್ ಅಸ್ ಇಟರ್ನಲ್ ಲೈಫ್. ನಾವೆಲ್ಲರೂ ಎದ್ದು ನಿಲ್ಲೋಣ. ಎಲ್ಲರೂ ಎದ್ದು ನಿಲ್ಲಿ. ಬೈಬಲ್ ಕೆಳಗಡೆ ಇಡಿ. ಆಕ್ಟಿವ್ ಆಗಿ ಆಲಿಸೋರು ಬೇಗ ಎದ್ದು ನಿಲ್ತಾರೆ, ಸ್ವಲ್ಪ ತೂಕಡಿಸೋರು ಲೇಟಾಗಿ ಎದ್ದು ನಿಲ್ತಾರೆ. ಪ್ರೈಸ್ ದ ಲಾರ್ಡ್. ಎರಡೂ ಕರಗಳನ್ನು ಮೇಲೆತ್ತಿ ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಎರಡು ಕರಗಳನ್ನು ಹೃದಯದ ಮೇಲೆ ಇಡಿ. ಹೀಗೆ ಹೃದಯದ ಮೇಲೆ. ಈಗ ನಾನೊಂದು 2-3 ನಿಮಿಷ ನಿಮಗಾಗಿ ಪ್ರಾರ್ಥಿಸ್ತೀನಿ. ಕಣ್ಮುಚ್ಚಿ. ನಿನ್ನೆ ನೀವು ಒಳ್ಳೆಯ ಪಾಪ ನಿವೇದನೆ ಮಾಡಿದ್ರಿ. ಅನೇಕ ಗುರುಗಳು ನಿಮಗೆ ಸಹಾಯ ಮಾಡಿದರು.
ಅನೇಕ ಸಹೋದರರು ಕೌನ್ಸಿಲಿಂಗ್ಗೆ ಗುರುಗಳು ಸಹಾಯ ಮಾಡಿದರು. ಅನೇಕ ಸಹೋದರರು ಇಲ್ಲಿ ಹಾಡ್ತಾರೆ, ಸುವಾರ್ತೆ ಸಾರ್ತಾರೆ, ಅಥವಾ ಆರಾಧನೆ ನಡೆಸ್ತಾರೆ, ಬೋಧನೆ ಕೊಡ್ತಾರೆ. ಎಲ್ಲಕ್ಕೂ ಮುಖ್ಯ ಕಾರಣ ಪ್ರಭು ಯೇಸು. ಯೇಸುವಿನಲ್ಲಿನ ಜೀವನ ಮಾತ್ರವಲ್ಲ, ಪಾವಿತ್ರ್ಯತೆಯ ಜೀವನ. ಸಾಂಸ್ಕಾರಿಕವಾಗಿ ಪಾವಿತ್ರ್ಯತೆಯಲ್ಲಿ ಜೀವಿಸಬೇಕಾಗಲು ನಮಗೆ ಯೇಸು ಕರೆ ನೀಡ್ತಾರೆ. ಯೋಚನೆ ಮಾಡಿ, ಇವತ್ತು ಒಂದು ನಿರ್ಧಾರ ನೀವು ಮಾಡಿದರೆ ಆಧಾರ ದೇವರು ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಹಳೆಯ ಜೀವನಕ್ಕೆ ಮತ್ತೆ ಹೋಗಬೇಡಿ, ಪರಿಶುದ್ಧರಾಗಿರಿ. ಗಂಡ ಹೆಂಡತಿ ವಿಚ್ಛೇದನೆ ಹಾದಿಯಲ್ಲಿರಬಹುದು, ಬೇರೆ ಬೇರೆ ಆಗುವ ಹಾದಿಯಲ್ಲಿರಬಹುದು. ಆದರೆ ಇವತ್ತು ನಿರ್ಧಾರ ಮಾಡಿ, ಯೇಸುವಿನಲ್ಲಿ ನಾವಿದ್ದೀವಿ. ನಾವು ನಮ್ಮ ಸ್ವಾರ್ಥ, ಈಗೋ, ಅಹಂಕಾರ, ಗರ್ವ ಎಲ್ಲ ಬಿಟ್ಟುಬಿಡ್ತೀವಿ. ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹಗಳಲ್ಲಿ ಬಿದ್ದಿರಬಹುದು. ಇನ್ನು ಮುಂದೆ ಅದು ಬಾಯಿಯಲ್ಲಿಡುವಾಗ ಕಹಿಯಾಗಿ, ವಾಂತಿಯಾಗಿ ಪರಿಣಮಿಸಲೆಂದು ಯೇಸು ನಾಮದಲ್ಲಿ ನಾನು ಹೇಳ್ತೀನಿ. ಎಲ್ಲ ರೋಗ, ಬಾಧೆ, ಪೀಡೆ, ಪಿಶಾಚಿಗಳ ಶಕ್ತಿಗಳು, ಸಾಲ ಸೋಲುಗಳು, ಕೋರ್ಟ್ ಕೇಸ್ಗಳು ಯೇಸುವಿಗೆ ಸಮರ್ಪಿಸಿ. ನಿಮ್ಮ ಜೀವನ, ನಿಮ್ಮ ನೆರೆಹೊರೆಯವರ ಮಧ್ಯೆ ಪ್ರೀತಿ, ವಿಶ್ವಾಸ, ಧರ್ಮ ಕೇಂದ್ರದಲ್ಲಿ ಪ್ರತಿಯೊಂದರಲ್ಲೂ ಭಾಗವಹಿಸುವಿಕೆ ನಿಮ್ಮಲ್ಲಿರಬೇಕು. ಇಲ್ಲಿಂದ ಹೋದವರು ನೀವು ನಿಮ್ಮ ಕುಟುಂಬದಲ್ಲಿ, ಧರ್ಮ ಕೇಂದ್ರದಲ್ಲಿ, ನಿಮ್ಮ ಸಮುದಾಯದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ ನೀವು ಸಾಕ್ಷಿಗಳಾಗಬೇಕು. ಆ ಸಾಕ್ಷಿಯ ಜೀವನ ನಮಗೆ ಸಿಗಲೆಂದು ಕ್ರಿಸ್ತನಲ್ಲಿ ನಾವು ಮೊರೆ ಇಡೋಣ. ನಾನು ಬಿಡುಗಡೆಯ ಆಶೀರ್ವಾದದ ಪ್ರಾರ್ಥನೆಯನ್ನು ಮಾಡುವಾಗ ಎರಡೂ ಕರಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ಸ್ತುತಿ ಮಾಡಿ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ನಿಮ್ಮ ನಾಮದಲ್ಲಿ ನಾನು ಬೋಧಿಸಿದ್ದೇನೆ. ಯೇಸುವೇ, ನಿಮ್ಮ ನಾಮದಲ್ಲಿ ಸಂಸ್ಕಾರಗಳು ಪರಿಶುದ್ಧತೆಯ ಕೀಲಿಗಳಾಗಿವೆ ಎಂಬುದಾಗಿ ಬೋಧಿಸಿದ ಸ್ಯಾಕ್ರಮೆಂಟ್ಸ್ ಆರ್ ದ ಕೀ ಟು ದ ಹೋಲಿನೆಸ್. ಈ ಮಕ್ಕಳ ಮೇಲೆ ಪಾವಿತ್ರ್ಯತೆಯ ಆಶೀರ್ವಾದ ಈ ಧ್ಯಾನಕೂಟದಲ್ಲಿ, ಕುಟುಂಬೋತ್ಸವದಲ್ಲಿ ಇಳಿದು ಬರಲಿ. ಯೇಸುವೇ, ನಿಮ್ಮ ಕರುಣೆ, ನಿಮ್ಮ ಕೃಪೆ, ನಿಮ್ಮ ದಯೆ ಹರಿಯಲಿ. ಇವರ ರಕ್ತ, ಕಣ, ನರ, ನಾಡಿಕೆ, ಇದು ಮಧ್ಯದ ಆತ್ಮಗಳ ಮೇಲೆ, ಅರಿವಿನ ಅರ್ಧ ಅರಿವಿನ ಅರಿವಿಲ್ಲದ ಅವಸ್ಥೆಯ ಮೇಲೆ ಕೃಪೆ ಹರಿಯಲಿ. ಇಲ್ಲಿಂದ ವಾಪಸ್ ಹೋಗುವಾಗ ಈ ಡಿವೈನ್ ರಿಟ್ರೀಟ್ ಸೆಂಟರ್ಗೆ ಮಕ್ಕಳು ಸಾಕ್ಷಿಗಳಾಗಲಿ. ಮತ್ತೊಂದು ಕುಟುಂಬೋತ್ಸವಕ್ಕೆ ಬೇರೆಯವರನ್ನು ಕರೆದು ತರುವಂಥ ಸಾಕ್ಷಿಯ ಜೀವನ ಇವರಿಗೆ ಕರುಣಿಸಿರಿ. ಇವರ ಕುಟುಂಬದಲ್ಲಿ ಸೋಲುಗಳು ಬಿಟ್ಟು ಹೋಗಲಿ, ಅಂಧಕಾರ ಶಕ್ತಿಗಳು ಬಿಟ್ಟು ಹೋಗಲಿ. ಯೇಸು ನಾಮದಲ್ಲಿ ಸರಿಯಾಗಲಿ. ಯೇಸು ನಾಮದಲ್ಲಿ ಸೌಖ್ಯ, ಬಿಡುಗಡೆ, ಅಭಿಷೇಕ ಉಂಟಾಗಲಿ. ಪವಿತ್ರತೆ, ಕೃಪೆ ಇಳಿದು ಬರಲಿ. ಯೇಸು ರಕ್ತದಿಂದ ತೊಳೆದು ಪವಿತ್ರತೆಯಿಂದ ತುಂಬಲ್ಪಡಲಿ. ಟಚ್ ಟಚ್ ಟಚ್, ಹೀಲ್, ಅನಾಯಿಂಟ್, ಬ್ಲೆಸ್ ಫಾರ್ ಯುವರ್ ಗ್ಲೋರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀವಿ, ಜೀವವುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡೋಣ. ಪ್ರೈಸ್ ದ ಲಾರ್ಡ್. ದೇವರಲ್ಲಿ ನನ್ನ ಆತ್ಮೀಯರೇ, ಕೇರಳ ಮುರುಮೂರ್ ಡಿವೈನ್ ಧ್ಯಾನ ಮಂದಿರದಿಂದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಡಿವೈನ್ ಧ್ಯಾನ ಮಂದಿರದಲ್ಲಿ 7 ಭಾಷೆಗಳಲ್ಲಿ ಪ್ರತಿ ವಾರ ವರ್ಷಾದ್ಯಂತ ಧ್ಯಾನ ನೆರವೇರುತ್ತಿದೆ. ಭಾನುವಾರ 10 ಗಂಟೆಗೆ ಪ್ರಾರಂಭವಾಗಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಧ್ಯಾನ ಕೊನೆಗೊಳ್ಳುತ್ತೆ. ಈ ಧ್ಯಾನದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ಲಕ್ಷಾಂತರ ಜನ ಇಂದಿನವರೆಗೆ ಪಡೆದಂಥ ಅನುಭವಗಳು, ಸಾಕ್ಷಿಗಳು ನಾವು ಕೇಳಿದ್ದೇವೆ. ನಿಮ್ಮ ಜೀವನದಲ್ಲಿ ದೇವರ ಪ್ರೀತಿಯನ್ನು, ನಿಮ್ಮ ಶರೀರದಲ್ಲಿ ದೇವರ ಸೌಖ್ಯವನ್ನು, ನಿಮ್ಮ ಕುಟುಂಬದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿಯನ್ನು ವರ್ಧಿಸಲು ಈ ಧ್ಯಾನದಲ್ಲಿ ಬಂದು ಭಾಗವಹಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣುವಂತಹ ನಂಬರಿನಲ್ಲಿ ನೀವು ಸಂಪರ್ಕಿಸಿರಿ. ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ.